students, good evening to all. A warm welcome to free KCET coaching 2021. So myself, Raveesh, working as a HOD of chemistry in Sri Vijaya College, Chintamani, Chikkalapur district. So dear students, so in this video session, I am going to discuss some MCQs, multiple choice questions regarding the chapter structure of atom. This is the first basic chapter. So for CET, we can expect one or two questions from this chapter. So I don't want to waste the time. So just start the MCQs. So let me start the first question. Which of the following transition is associated with the colored spectral line? So ನೀವೇನು ಕ್ಯಾಲ್ಕುಲೇಷನ್ಸ್ ಮಾಡ್ದಂಗೆ ಈಸಿಯಾಗಿ ನೀವು ಇಲ್ಲಿ ಆನ್ಸರ್ನ ಐಡೆಂಟಿಫೈ ಮಾಡಬಹುದು. ಸೊ ಹೈಡ್ರೋಜನ್ ಸ್ಪೆಕ್ಟ್ರಮ್ ಮೇಲೆ ಈ ಕ್ವಶನ್ ಇದೆ. ಕಲರ್ಡ್ ಸ್ಪೆಕ್ಟ್ರಲ್ ಲೈನ್ ಯಾವ ಒಂದು ಟ್ರಾನ್ಸಿಷನ್ ಅಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ಸೊ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಲ್ಲಿ ಡಿಫರೆಂಟ್ ಸ್ಪೆಕ್ಟ್ರಲ್ ಸೀರೀಸ್ ಬರುತ್ತೆ. ದಟ್ ಇಸ್ ಲೈಮನ್, ಬಾಲ್ಮರ್ ಅಂಡ್ ಬ್ರಾಕೆಟ್ ಸೀರೀಸ್, ಬಿಫನ್ ಸೀರೀಸ್, ಪ್ಯಾಷನ್ ಸೀರೀಸ್, ಈ ತರ 5 ಸೀರೀಸ್ ಅಲ್ಲಿ ನಿಮಗೆ ಅಬ್ಸರ್ವ್ ಮಾಡಿ ಒಂದೊಂದು ಸೀರೀಸ್ ಅಲ್ಲಿ ಬರ್ತಕ್ಕಂಥ ಸ್ಪೆಕ್ಟ್ರಲ್ ಲೈನ್ಸ್ ಡಿಫರೆಂಟ್ ರೀಜನ್ ಅಲ್ಲಿ ಬರುತ್ತೆ. ಅವುಗಳ ವೇವ್ ಲೆಂತ್ ಡಿಫರೆಂಟ್ ರೀಜನ್ಸ್ ಅಲ್ಲಿ ಬರುತ್ತೆ. ಸೊ ಲೈಮನ್ ಸೀರೀಸ್ ತಗೊಂಡಾಗ ಯುವಿ ರೀಜನ್, Balmer series ತಗೊಂಡಾಗ that is in visible region, and remaining passion series, bracket series and P1 series they are appearing so IR region. So visible colored ಅಂದಾಗ ನಿಮಗೆ ಯಾವ ರೀಜನ್ ಬರುತ್ತೆ? that is the with gyre ಅಂತ ಹೇಳ್ತೀವಿ. ಸೊ with gyre ಅಂತ ಬರ್ತಕ್ಕಂಥದ್ದು visible region ಅಲ್ಲಿ. ಸೊ visible region ಅಲ್ಲಿ ಸ್ಪೆಕ್ಟ್ರಲ್ ಲೈನ್ಸ್ ಬರಬೇಕು ಅಂದ್ರೆ ಎನರ್ಜಿ ಆಗಬೇಕು. ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಇದರಿಂದ ಆಗಬೇಕಾಗುತ್ತೆ ಹೈಯರ್ ಎನರ್ಜಿ ಲೆವೆಲ್ ಇಂದ. ಸೊ ಹೈಯರ್ ಎನರ್ಜಿ ಲೆವೆಲ್ ಇಂದ ಸೊ ನಿಮಗೆ ಇಲ್ಲಿ ಬರಬೇಕು ಸೆಕೆಂಡ್ ಎನರ್ಜಿ ಲೆವೆಲ್ ಬರಬೇಕಾಗುತ್ತೆ. First energy level ಏನಾದ್ರು ಬಂತು ಅಂದ್ರೆ ಅದು ಲೈಮನ್ ಸೀರೀಸ್ ಆಗುತ್ತೆ. ದಟ್ ಲೈನ್ಸ್ ಆರ್ ಅಪಿಯರ್ಸ್ ಇನ್ ಯುವಿ ರೀಜನ್. ಸೊ ಬಟ್ ಸೆಕೆಂಡ್ ಒಂದು ಎನರ್ಜಿ ಸ್ಟೇಟ್ ಗೆ ಟ್ರಾನ್ಸಿಷನ್ ಆಯಿತು ಎಲೆಕ್ಟ್ರಾನ್ ಅಂತ ಅಂದಾಗ ನಿಮಗೆ ಬರ್ತಕ್ಕಂಥ ಲೈನ್ಸ್ ಯಾವ ರೀಜನ್ ಅಲ್ಲಿ ಬರುತ್ತೆ? ಸೊ ದಟ್ ಈಸ್ ಇನ್ ವಿಸಿಬಲ್ ರೀಜನ್. ಆಗ ನಿಮಗೆ ಕಲರ್ಡ್ ಲೈನ್ಸ್ ಬರುತ್ತೆ. ಸೊ ದಟ್ ಈಸ್ ಟ್ರಾನ್ಸಿಷನ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ ಟು ಎಲ್ಲಿ ಬರಬೇಕಾಗುತ್ತೆ? ಸೆಕೆಂಡ್ ಎನರ್ಜಿ ಲೆವೆಲ್ ಬರಬೇಕು. ದಟ್ ಈಸ್ ಇನ್ ಬಾಲ್ಮರ್ ಸೀರೀಸ್. So that is option ಒಳಗ N4 to N2 ಅಲ್ಲಿಗೆ ಸೆಕೆಂಡ್ ಎನರ್ಜಿ ಲೆವೆಲ್ ಬರೋದ್ರಿಂದ ಬಾಲ್ಮರ್ ಸೀರೀಸ್ ಅಲ್ಲಿ ಸ್ಪೆಕ್ಟ್ರಲ್ ಲೈನ್ಸ್ ಎಲ್ಲಿ ಸಿಗುತ್ತೆ? ವಿಸಿಬಲ್ ರೀಜನ್ ಅಲ್ಲಿ ಸಿಗುತ್ತೆ. therefore you can expect the colored spectral line. Option B is the correct option. Next question. For emission line of atomic hydrogen from Ni initial energy state 8 to Nf final energy state N, the plot of wave number against 1 by n squared will be ಅಂತ ಹೇಳಿದಾನೆ. So the Rydberg constant RH is in the wave number unit. So we know that to calculate the wave number or wavelength of the spectral line in the spectrum, so we have one formula, that is the Rydberg equation for question number 2. So what is the equation? So that is the nu bar, that is called the wave number is equal to RH into 1 divided by Ni square minus 1 divided by Nf square. This is called as a Rydberg equation ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಸೊ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ತಾ ಬರೋಣ. ಸೊ ದಟ್ ಈಸ್ RH into ಇನಿಷಿಯಲ್ ಎನರ್ಜಿ ಸ್ಟೇಟ್ ಎಷ್ಟು ಕೊಟ್ಟಿದ್ದಾನೆ? 8 ಕೊಟ್ಟಿದ್ದಾನೆ. 1 divided by ಎಷ್ಟಾಗುತ್ತೆ? 64 minus 1 divided by ಫೈನಲ್ ಎನರ್ಜಿ ಸ್ಟೇಟ್ ಅನ್ನು ಅಬ್ಸರ್ವ್ ಮಾಡಿ n ಕೊಟ್ಟಿದ್ದಾನೆ. ಸೊ ದಟ್ ಈಸ್ n square. So that is nu bar. So agara nu bar is equal to ಏನಾಗುತ್ತೆ? RH divided by 64 minus RH divided by n square. ಸ್ವಲ್ಪ ಇನ್ನು ಆಲ್ಟರ್ ಮಾಡಿ ಬರೀತಾ ಇದ್ದೀನಿ. So nu bar is equal to minus RH divided by n square plus RH divided by 64. So this follows the straight line equation. Y is equal to mx plus c. Y axis ಅಲ್ಲಿ nu bar, that is the wave number ಬೇಕು ಅಬ್ಸರ್ವ್ ಮಾಡಿ ಅಲ್ಲಿ. wave number against 1 by n square, 1 by n square. ಹಾಗಾದ್ರೆ ಸ್ಲೋಪ್ ಏನಾಗುತ್ತೆ? ಸ್ಲೋಪ್ m is equal to minus RH ಆಗುತ್ತೆ. ಇಂಟರ್ಸೆಪ್ಟ್ ಎಷ್ಟಾಗುತ್ತೆ? RH divided by 64 ಆಗುತ್ತೆ. ಇವೆರಡು ಬೇಸ್ ಮೇಲೆ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾನೆ. ಆಪ್ಷನ್ಸ್ ಅನ್ನು ಅಬ್ಸರ್ವ್ ಮಾಡಿ. ನಮಗೆ ಬರ್ತಾ ಇರೋದು ಲೀನಿಯರ್ ಅಂದ್ರೆ ಯಾಕೆ ಇಲ್ಲಿ ಸ್ಟ್ರೈಟ್ ಲೈನ್ ಈಕ್ವೇಷನ್ ಇದೆ. ಸೊ ಲೀನಿಯರ್ ಬರೋದ್ರಿಂದ ಗ್ರಾಫ್ ಸ್ಟ್ರೈಟ್ ಲೈನ್ ಬರೋದ್ರಿಂದ m is equal to ಏನಿದೆ ಅಲ್ಲಿ? ಸೊ ಮೈನಸ್ RH ಇದೆ. ಸ್ಲೋಪ್ ಮೈನಸ್ RH ಬರಬೇಕು. ಸ್ಟೂಡೆಂಟ್ಸ್ ನೋಡಿ ಆಪ್ಷನ್ D is the correct option. Linear with the slope minus RH. That is option D. So next, Bohr model can explain. We know that Bohr model can explain the spectrum of species containing a single electron. ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಮಾತ್ರ ಬೋರ್ ಅಟಾಮಿಕ್ ಮಾಡೆಲ್ ಅಪ್ಲಿಕೇಬಲ್ ಆಗುತ್ತೆ. ಜೊತೆಗೆ ಅದರ ಡ್ರಾಬ್ಯಾಕ್ಸ್ ಅನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಝೀಮಾನ್ ಎಫೆಕ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಸ್ಟಾರ್ಕ್ ಎಫೆಕ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಅಂಡ್ ಆಲ್ಸೋ ಇಟ್ ಡಸಂಟ್ ಎಕ್ಸ್ಪ್ಲೈನ್ಸ್ ದ ಎಬಿಲಿಟಿ ಆಫ್ atoms to form molecules by chemical bonds. ಇದು ಸಹ ಡ್ರಾಬ್ಯಾಕ್ ಆಗುತ್ತೆ ಬೋರ್ ಅಟಾಮಿಕ್ ಮಾಡೆಲ್ಗೆ. ಇವೆರಡು ಸಹ ಡ್ರಾಬ್ಯಾಕ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಝೀಮಾನ್ ಎಫೆಕ್ಟ್ ಸ್ಪ್ಲಿಟ್ಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಟಾರ್ಕ್ ಎಫೆಕ್ಟ್ ಸ್ಪ್ಲಿಟ್ಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್.
ಇದನ್ನು ಸಹ ಬೋರ್ ಅಟಾಮಿಕ್ ಮಾಡೆಲ್ ಎಕ್ಸ್ಪ್ಲೇನ್ ಮಾಡಲ್ಲ. ಇದು ಎಕ್ಸ್ಪ್ಲೇನ್ ಮಾಡಿದ್ದು ಸ್ಪೆಕ್ಟ್ರಮ್ ಆಫ್ ಸ್ಪೀಶೀಸ್ ಕಂಟೈನಿಂಗ್ ಸಿಂಗಲ್ ಎಲೆಕ್ಟ್ರಾನ್. ಸೊ therefore ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಎನರ್ಜಿ ಆಫ್ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಆಫ್ ದ ಹೀಲಿಯಂ ಪ್ಲಸ್ ಅಯಾನ್. ಸೊ ಸ್ವಲ್ಪ ನೀವು ಇಲ್ಲಿ ಅಬ್ಸರ್ವ್ ಮಾಡಿ. What is the question number 4? What is the equation to calculate the energy of nth orbit? N is equal to minus 13.6. So that's n square divided by z square. Sorry, n square divided by z square. So ಇಲ್ಲಿ ನೀವು ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಯಾಕೆ ಈ ಈಕ್ವೇಷನ್ ಅನ್ನು ಯೂಸ್ ಮಾಡಬೇಕು, ಎಲೆಕ್ಟ್ರಾನ್ ವೋಲ್ಟ್ ಅಂತ ತುಂಬಾ ಅಬ್ಸರ್ವ್ ಮಾಡಿ. ಯಾಕೆ ನಾವು ಏನು ಕೊಟ್ಟಿದ್ದಾನೆ ಇಲ್ಲಿ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಕೊಟ್ಟಿರೋದ್ರಿಂದ ನೀವೇನ್ ಮಾಡಬೇಕಾಗುತ್ತೆ, ಇಲ್ಲಿ ಆ ಈಕ್ವೇಷನ್ ಅನ್ನ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಬರೋ ತರ ಬರ್ಕೋಬೇಕು. ಕೆಲವೊಂದು ಬುಕ್ಸ್ ಅಲ್ಲಿ ಏನಾಗಿದೆ, ಎನ್ಸಿಇಆರ್ಟಿ ಬುಕ್ ಅಲ್ಲಿ ಜೌಲ್ ಅಲ್ಲಿ ಬರೋ ತರ ಕೊಟ್ಟಿದ್ದಾರೆ. ಅದರಲ್ಲಿ 2.18 into 10 power minus 18 ಬರುತ್ತೆ ಕಾನ್ಸ್ಟೆಂಟ್, ಇಲ್ಲಿ minus 13.6 ಗೆ. ಸೊ ಅದರಿಂದ ನೀವು ಇಲ್ಲಿ ಈಕ್ವೇಷನ್ ಯೂಸ್ ಮಾಡಬೇಕಾದ್ರೆ ನಿಮ್ಮ ಯೂನಿಟ್ ಸಹ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಗಮನದಲ್ಲಿ ಇಟ್ಕೊಳ್ಳಿ, ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಕೇಳಿರೋದ್ರಿಂದ ನೀವೇನ್ ಮಾಡಬೇಕಾಗುತ್ತೆ, z square that is minus 13.6 z square divided by n square. So this is the one of the equation. So ಈಗ ನಮಗೆ minus 13.6. ಸೊ ಹೀಲಿಯಂ ಪ್ಲಸ್ ಅಂತ ಹೇಳಿದಾನೆ. ಹೀಲಿಯಂ ಪ್ಲಸ್ ಅಂದಾಗ ಅಟಾಮಿಕ್ ನಂಬರ್ ಆಫ್ ಹೀಲಿಯಂ ಇಸ್ 2. ಅಲ್ಲಿಗೆ ಅಟಾಮಿಕ್ ನಂಬರ್ Z2 ಆದ್ರೆ ಎಷ್ಟಾಗುತ್ತೆ, ಇಲ್ಲಿ 4 ಡಿವೈಡೆಡ್ ಬೈ ಇಲ್ಲಿ n ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಅಂತ ಹೇಳಿದಾನೆ. ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ, ಇದು ಗ್ರೌಂಡ್ ಸ್ಟೇಟ್ ಫಸ್ಟ್ ಸ್ಟೇಟ್ ಅಂತ ಇಟ್ಕೊಳ್ಳಿ, ಇದು ಸೆಕೆಂಡ್ ಒನ್ ಅಂಡ್ ಇದು ಥರ್ಡ್ ಅಂಡ್ ಇದು ಫೋರ್ತ್ ಅಂತ ಇಟ್ಕೊಳ್ಳಿ. ಈ ಗ್ರೌಂಡ್ ಸ್ಟೇಟ್ ಗೆ ಇದೇನಾಗುತ್ತೆ ಅಂದ್ರೆ ಎಕ್ಸೈಟೆಡ್ ಸ್ಟೇಟ್ ಆಗುತ್ತೆ, ಇದು ಎಕ್ಸೈಟೆಡ್ ಸ್ಟೇಟ್ ಆಗುತ್ತೆ, ಇದು ಎಕ್ಸೈಟೆಡ್ ಸ್ಟೇಟ್ ಆಗುತ್ತೆ. ಸಿ ಗ್ರೌಂಡ್ ಸ್ಟೇಟ್ ಗೆ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂದಾಗ n ವ್ಯಾಲ್ಯೂ 2 ತಗೋಬೇಕು. ಈ ಗ್ರೌಂಡ್ ಸ್ಟೇಟ್ ಗೆ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಅಂದಾಗ n ವ್ಯಾಲ್ಯೂ 3 ತಗೋಬೇಕು. ಕೊಟ್ಟಿರೋ ಕ್ವೆಶ್ಚನ್ ಅಲ್ಲಿ ಸೊ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಅಂತ ಹೇಳಿದಾನೆ. ಹಾಗಾದ್ರೆ ಇಲ್ಲಿ ಎಷ್ಟು ತಗೋಬೇಕಾಗುತ್ತೆ, n ವ್ಯಾಲ್ಯೂ 3 ತಗೋಬೇಕು. ಅದರ ಎಷ್ಟಾಗುತ್ತೆ 9. ಸೊ ಕ್ಯಾಲ್ಕುಲೇಷನ್ ಮಾಡಿ, 9 1s 9 1.5 9 1s 9 ಆಗುತ್ತೆ. ಇನ್ನು 0.80 46 ಆಗುತ್ತೆ. 46 ಅಂದಾಗ 9 5s 45. ಅಲ್ಲಿಗೆ ಉಳ್ಕೊಳ್ಳೋದು -1.5 into 4 ಅಪ್ರಾಕ್ಸಿಮೇಟ್ಲಿ. ಸೊ ಆನ್ಸರ್ ಎಷ್ಟು ಬರ್ತಾ ಇದೆ, -6 ವೋಲ್ಟ್ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಬರುತ್ತೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶ್ಚನ್, which electronic level would allow the hydrogen atom absorb a photon but not to emit a photon? ಸಿಂಪಲ್. ಇಲ್ಲಿ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಬ್ಸಾರ್ಪ್ಷನ್ ಯಾವಾಗ ಆಗುತ್ತೆ, ಸೊ ಎಮಿಷನ್ ಯಾವಾಗ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ನಿಮಗೆ ಲೋಯರ್ ಎನರ್ಜಿ ಇಂದ ಹೈಯರ್ ಎನರ್ಜಿ ಬಂದಾಗ ನಿಮಗೆ ಏನಾಗಬೇಕು, ಅಬ್ಸಾರ್ಪ್ಷನ್ ಪಾಸಿಬಿಲಿಟಿ ಇದೆ. ಅಬ್ಸಾರ್ಪ್ಷನ್ ಪಾಸಿಬಿಲಿಟಿ ಇದೆ. ಸೊ ಅದೇ ಹೈಯರ್ ಎನರ್ಜಿ ಲೆವೆಲ್ ಇಂದ ಲೋಯರ್ ಎನರ್ಜಿ ಲೆವೆಲ್ ಬಂದಾಗ ಏನ್ ಪಾಸಿಬಿಲಿಟಿ ಇದೆ, ಎಮಿಷನ್ ಪಾಸಿಬಿಲಿಟಿ ಇದೆ. ಸೊ ಇಲ್ಲಿ ನಿಮಗೆ ಯಾವುದೋ ಒಂದು ಹೈಡ್ರೋಜನ್ ಆಟಮ್ ಅಲ್ಲಿ ಅಬ್ಸಾರ್ಬ್ ಎ ಫೋಟಾನ್ ಅಂತ ಹೇಳಿದಾನೆ, ಬಟ್ ಎಮಿಟ್ ಆಗೋದಿಲ್ಲ. ಎಮಿಟ್ ಆಗೋದಿಲ್ಲ ಅಂತಂದಾಗ ಅಲ್ಲಿ ಹೈಯರ್ ಎನರ್ಜಿಯಿಂದ ಲೋಯರ್ ಎನರ್ಜಿಗೆ ಆಗಬೇಕು. ಬಟ್ ಯಾವ ಆರ್ಬಿಟಲ್ ಅಲ್ಲಿ ಆಗೋದಿಲ್ಲ ಅಬ್ಸರ್ವ್ ಮಾಡಿ, 1s ಅಲ್ಲಿ ಆಗೋದಿಲ್ಲ ಡಿಯರ್ ಸ್ಟೂಡೆಂಟ್ಸ್. ರೀಸನ್ ಏನಂದ್ರೆ, ಸೊ ಎಲ್ಲಾ ಆರ್ಬಿಟಲ್ಸ್ ಕಂಪೇರ್ ಮಾಡಿದಾಗ 1s ಇಸ್ ದ ಲೋಯೆಸ್ಟ್ ಎನರ್ಜಿ. ಲೋಯೆಸ್ಟ್ ಎನರ್ಜಿ ಅದೇ ಇರೋದ್ರಿಂದ ಇದಕ್ಕಿಂತ ಲೋಯೆಸ್ಟ್ ಎನರ್ಜಿ ಇರ್ತಕ್ಕಂಥದ್ದು ಯಾವುದು ಇಲ್ಲ. ಹಾಗಾದ್ರೆ 1s ಅಲ್ಲಿ ನಿಮಗೆ ಈಗ ಫಾರ್ ಎಕ್ಸಾಂಪಲ್ 1s ನಿಮಗೆ ಎನರ್ಜಿ ಸ್ಟೇಟ್ ಅನ್ನು ತಗೊಂಡಾಗ ಬೇರೆ ಲೆವೆಲ್ಗೆ ಬೇಕಾದ್ರೆ ಏನಾಗ್ಬೋದು, ಎಕ್ಸೈಟೇಷನ್ ಆಗ್ಬೋದು, ಹೈಯರ್ ಎನರ್ಜಿಗೆ ಹೋಗ್ತಾ ಇರುತ್ತೆ. ಬಟ್ ಇದಕ್ಕಿಂತ ಲೋಯರ್ ಎನರ್ಜಿ ಯಾವುದು ಇಲ್ಲದೇ ಇರೋದ್ರಿಂದ ನಿಮಗೆ ಅಲ್ಲಿ ಸೊ ಎಕ್ಸೈಟೇಷನ್ ಪಾಸಿಬಿಲಿಟಿ ಇರುತ್ತೆ, ಬಟ್ ನಿಮಗೆ ರಿಟರ್ನ್ ಬ್ಯಾಕ್ ಅಂದ್ರೆ ಆ ಲೋಯರ್ ಎನರ್ಜಿಗೆ ಬರ್ತಕ್ಕಂಥ ಪಾಸಿಬಿಲಿಟಿ ಇರೋದಿಲ್ಲ. ಸೊ ಹಾಗಾದ್ರೆ 1s ಆರ್ಬಿಟಲ್ ನ ತಗೊಂಡಾಗ ಹೈಡ್ರೋಜನ್ ಆಟಮ್ ಅಲ್ಲಿ ನಿಮಗೆ ಅಲ್ಲಿ ಏನಾಗುತ್ತೆ, ಅಬ್ಸಾರ್ಪ್ಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಪಾಸಿಬಿಲಿಟಿ ಇದೆ, ಫೋಟಾನ್ ನ ಅಬ್ಸಾರ್ಪ್ಷನ್ ಮಾಡೋದು ಪಾಸಿಬಿಲಿಟಿ ಇದೆ, ಬಟ್ ಎಮಿಷನ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಸೊ therefore ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶ್ಚನ್, the number of electrons in sulfur atom having n plus n value 3. So n is the principal quantum number, n is the azimuthal quantum number. So ಈಗ ಸಲ್ಫರ್ ನ ತಗೊಂಡಾಗ ನಾನು ಆಲ್ಮೋಸ್ಟ್ ಈಗ ಕಾನ್ಫಿಗರೇಷನ್ ಬಂದಾಗ ಸಲ್ಫರ್ ಅಟಾಮಿಕ್ ನಂಬರ್ 60, ಕಾನ್ಫಿಗರೇಷನ್ 1s2 2s2 2p6 3s2 and this is 3p4. ಸೊ ಈಗ ನಿಮಗೆ n plus n ವ್ಯಾಲ್ಯೂ ತಗೊಂತಾ ಹೋಗೋಣ. n plus n ವ್ಯಾಲ್ಯೂ ಎಷ್ಟು ತಗೊಂತಾ ಹೋಗೋಣ, 1 ಅಂತ ಇದೆ. ಸೊ ದಟ್ ಇಸ್ n ವ್ಯಾಲ್ಯೂ 1 ಪ್ಲಸ್ s ಸಬ್ಷನ್ ಗೆ n ವ್ಯಾಲ್ಯೂ ಗೊತ್ತಿರಬೇಕು ಮಕ್ಕಳೇ,
0 1 2 3 ಅಂತ ತಗೊಂಡಾಗ ಎಸ್ ಪಿ ಡಿ ಎಫ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಒಂದೇ ಸಣ್ಣಗೆ ಏನಾಗುತ್ತೆ 0 ದಟ್ ಈಸ್ 1 ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 2 ಪ್ಲಸ್ 0 2 ಬರುತ್ತೆ. ಇಲ್ಲಿ 2 ಪ್ಲಸ್ 1 ಬಿ ಸಬ್ಷನ್ ಗೆ ಎಲ್ ವ್ಯಾಲ್ಯೂ 1 ಸೊ 3 ಬರುತ್ತೆ. ಇಲ್ಲಿ 3 ಪ್ಲಸ್ 0 ಇದು ಸಹ 3 ಬರುತ್ತೆ. ಇಲ್ಲಿ 3 ಪ್ಲಸ್ 1 ಇಲ್ಲಿ ಎಷ್ಟು ಬರುತ್ತೆ 4 ಬರುತ್ತೆ. n ಪ್ಲಸ್ ಎಲ್ ವ್ಯಾಲ್ಯೂ ಎಷ್ಟು ಬರಬೇಕು ಅಂತ ಹೇಳಿದ್ರೆ 3 ಬರಬೇಕು ಅಂತ ಹೇಳಿದಾನೆ. ಆ 3 ಬರತಕ್ಕಂತ n ಪ್ಲಸ್ ವ್ಯಾಲ್ಯೂ ಬರತಕ್ಕಂತ ಎಲೆಕ್ಟ್ರಾನ್ಸ್ ಎಷ್ಟು ಅಂತ ಕೇಳಿದಾನೆ. ಹಾಗಾದ್ರೆ 2 ಪ್ಲಸ್ 1 3 ಪ್ಲಸ್ 3 ಬರ್ತಾ ಇದೆಯಲ್ಲ. ಸೊ ಎಲೆಕ್ಟ್ರಾನ್ಸ್ ಯಾವ ಯಾವ ಬರುತ್ತೆ ನೋಡಿ ಅಲ್ಲಿ 2p ಮತ್ತೆ 3s ಅಲ್ಲಿ n ಪ್ಲಸ್ ಎಲ್ ವ್ಯಾಲ್ಯೂ 3 ಬರುತ್ತೆ. ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ ಟೋಟಲ್ 8 ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ ದಟ್ ಇಸ್ ವೆರಿ ಸಿಂಪಲ್. ಸೊ ಅದರ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶ್ಚನ್. The orbital angular momentum of an electron belongs to which of the following orbitals is 0. So what is the equation to calculate the orbital angular momentum? Yes students, a very simple equation, that is root of L into L plus 1 h divided by 2 pi. ಇದು ಕಾನ್ಸ್ಟೆಂಟ್ ಇರುತ್ತೆ. ಈಗ L ವ್ಯಾಲ್ಯೂ ಏನು, that is indicates the subshell. ನೋಡಿ L ವ್ಯಾಲ್ಯೂ 0 1 2 3 ಅಂತ ಹೇಳಿದ್ವಿ. ಈಗ ಈ ಕಂಪ್ಲೀಟ್ ಆರ್ಬಿಟಲ್ ಆಂಗುಲರ್ ಮೊಮೆಂಟಮ್ ಎಷ್ಟು ಬರಬೇಕು ಅಂತ ಹೇಳಿದಾನೆ 0 ಬರಬೇಕು ಅಂತ ಹೇಳಿದಾನೆ. ಆ 0 ಬರತಕ್ಕಂತ ಒಂದು ಆರ್ಬಿಟಲ್ ಯಾವುದು ಅಂತ ನೋಡಿದ್ರೆ ಸೊ ವೆರಿ ಸಿಂಪಲ್, ಇದು ಕಾನ್ಸ್ಟೆಂಟ್, ಏನು ಚೇಂಜ್ ಮಾಡಕ್ಕಾಗಲ್ಲ. ಎಲ್ ವ್ಯಾಲ್ಯೂ ಒಂದು ಇಟ್ಕೊಂಡ್ರೆ ನಿಮ್ಗೆ ಈಸಿ ಗೊತ್ತಾಗುತ್ತೆ. ಇಲ್ಲಿ ಎಲ್ ವ್ಯಾಲ್ಯೂ ಎಷ್ಟು ಬಂದ್ರೆ ನಿಮಗೆ 0 ಬರುತ್ತೆ. ಎಲ್ ವ್ಯಾಲ್ಯೂ 0 ಹಾಕೊಂಡ್ರೆ ಸೊ ನಿಮಗೆ ಏನಾಗುತ್ತೆ ಕಂಪ್ಲೀಟ್ ವ್ಯಾಲ್ಯೂ 0 ಆಗುತ್ತೆ. ಸೊ ಹಾಗಾದ್ರೆ ಎಲ್ ವ್ಯಾಲ್ಯೂ 0 ಅಂತಂದ್ರೆ ಯಾವ ಸಬ್ಶೆಲಿ ಬರುತ್ತೆ, ಎಸ್ ಸಬ್ಶೆಲಿ ಬರುತ್ತೆ. ಹಾಗಾದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಸಿಂಪಲ್ ಕ್ವೆಶ್ಚನ್. Next, question number 8. The maximum number of spectral lines that can be possible when an electron returns from fourth orbit up to ground state ground state in hydrogen spectrum ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಲ್ಲಿ fourth energy state ಇಂದ, this is second and this is first one, fourth energy level ಇಂದ ground state ಗೆ ಬರೋ ಎಷ್ಟು ಸ್ಪೆಕ್ಟ್ರಲ್ ಲೈನ್ಸ್ ಪಾಸಿಬಿಲಿಟಿ ಇದೆ. ಒಂದೊಂದು ಟ್ರಾನ್ಸಿಷನ್ ಗೆ ಒಂದೊಂದು ಸ್ಪೆಕ್ಟ್ರಲ್ ಲೈನ್ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಎಷ್ಟು ಬರ್ಬೋದು ಅದನ್ನ ಹೇಗೆ ಮಾಡಬಹುದು ಅಂದ್ರೆ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಬೇಕಾದ್ರೂ ಮಾಡಬಹುದು, ಇಲ್ಲ ಒಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಮಾಡಬಹುದು. ಸೊ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಹೇಗೆ, ಸೊ ಫೋರ್ತ್ ಇಂದ ಏನು ಪಾಸಿಬಿಲಿಟಿ ಇದೆ, ಒಂದಿಗೆ ಪಾಸಿಬಿಲಿಟಿ ಇದೆ, ಫೋರ್ತ್ ಇಂದ ಸೆಕೆಂಡ್ ಪಾಸಿಬಿಲಿಟಿ ಇದೆ, 4 ಇಂದ ಥರ್ಡ್ ಪಾಸಿಬಿಲಿಟಿ ಇದೆ. ಅದೇ ರೀತಿ ಸೊ ಥರ್ಡ್ ಇಂದ ಒಂದಿಗೆ ಪಾಸಿಬಿಲಿಟಿ ಇದೆ, ಥರ್ಡ್ ಇಂದ ಸೆಕೆಂಡ್ ಪಾಸಿಬಿಲಿಟಿ ಇದೆ, ಅಂಡ್ ಒನ್ ಮೋರ್ ಪಾಸಿಬಿಲಿಟಿ 2 ಇಂದ ಒಂದಿಗೆ ಪಾಸಿಬಿಲಿಟಿ ಇದೆ. ಸೊ ಹಾಗಾದ್ರೆ ಫೋರ್ತ್ ಎನರ್ಜಿ ಸ್ಟೇಟ್ ಇಂದ ಗ್ರೌಂಡ್ ಸ್ಟೇಟ್ ಗೆ ಬರೋಷ್ಟೊತ್ತಿಗೆ ಎಷ್ಟು ಸ್ಪೆಕ್ಟ್ರಲ್ ಲೈನ್ಸ್ ಬರ್ಬೋದು, ಟ್ರಾನ್ಸಿಷನ್ ಅಬ್ಸರ್ವ್ ಮಾಡಿ 1 2 3 4 5 6 you can observe the 6 spectral lines. So ಅದರ ಇನ್ನೊಂದು ಶಾರ್ಟ್ಕಟ್ ಫಾರ್ಮುಲಾ ಏನಾದ್ರು ಇದೆಯಾ ಸರ್? Yes, you have one shortcut formula, n into n minus 1 divided by 2. This indicates the maximum number of lines obtained when the electron transition takes place from higher energy level to ground state. ಎಷ್ಟನೇ ಎನರ್ಜಿ ಲೆವೆಲ್ ಇಂದ ಬರ್ತಾ ಇದೆ ಅನ್ನೋದು ಈ ಒಂದು ಇಂಡಿಕೇಶನ್ ಮಾಡುತ್ತೆ. ಫೋರ್ತ್ ಎನರ್ಜಿ ಲೆವೆಲ್ ಅಂದ್ರೆ 4 into 4 minus 1, that is 4 into 3 ಆಗುತ್ತೆ, 12 ಆಯ್ತು. 12 by 2 is 6, again 6 ಆನ್ಸರ್. ಸೊ ನೀವು ಈ ತರನಾದ್ರೂ ಬರ್ಕೊಳ್ಳಿ ಅಥವಾ ಈ ತರನಾದ್ರೂ ಮಾಡ್ಕೊಳ್ಳಿ, ನಿಮಗೆ ಆನ್ಸರ್ ಸಿಗುತ್ತೆ. ಸೊ ದಟ್ ಇಸ್ ಆಪ್ಷನ್ 6, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶ್ಚನ್. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಸೋಸಿಯೇಟೆಡ್ ವಿತ್ ಥರ್ಡ್ ಶೆಲ್, ಮೂರನೇ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. So you have one formula, so simple formula, the number of electrons in the nth shell can be calculated by using 2n square. ಬರೀ n square ತಗೊಂಡ್ರೆ ನಂಬರ್ ಆಫ್ ಆರ್ಬಿಟಲ್ಸ್ ಇನ್ nth shell ಆಗುತ್ತೆ. ಒಂದೊಂದು ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್ ಅಂದಾಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ nth shell ಎಷ್ಟಾಗುತ್ತೆ 2n square. ಅಲ್ಲಿಗೆ ಥರ್ಡ್ ಶೆಲ್ ಅಂತ ಕೇಳಿದಾನೆ. ಸೊ ದಟ್ ಈಸ್ ಈಕ್ವಲ್ ಟು 3 3s 9 2s 18, ಎಷ್ಟಾಗುತ್ತೆ 18 ಎಲೆಕ್ಟ್ರಾನ್ಸ್ ಪಾಸಿಬಿಲಿಟಿ ಇದೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. Next question. Due to which of the following reasons the phosphorus shows 3 unpaired electrons in the chemical? So we have, so phosphorus is atomic number 15. So configuration ಬರ್ದಾಗ ನಿಯಾನ್ ತಗೊಂತೀನಿ, ನಿಯಾನ್ atomic number 10 ಆಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 3s2 and 3p3 ಇದೆ. ಸೊ ಇದಕ್ಕೆ ನಾವು ಸೊ 3s2 ಅಂತಂದಾಗ 2 ಎಲೆಕ್ಟ್ರಾನ್ ಫಿಲ್ ಅಪ್ ಮಾಡ್ತೀವಿ, 3p ಅಂತಂದಾಗ ಸೊ ಸಿಂಗಲ್ ಆಗಿ ಎಲೆಕ್ಟ್ರಾನ್ ಫಿಲ್ ಅಪ್ ಮಾಡ್ತೀವಿ. ಸೊ ಯಾಕೆ ಈ ತರ 3 ಎಲೆಕ್ಟ್ರಾನ್ ಬರ್ತಾ ಇದೆ, ಯಾಕೆ ನಾವು ಈ ತರ ಬರೆಯಕ್ಕಾಗಲ್ಲ, ಪೇರ್ ಅಪ್ ಮಾಡಿ ಯಾಕೆ ಈ ತರ ಬರೆಯಕ್ಕಾಗಲ್ಲ ಅಂದ್ರೆ ಸೊ ಈ 3 ಆರ್ಬಿಟಲ್ಸ್ ಗೆ, p ಆರ್ಬಿಟಲ್ಸ್ ಗೆ ಎನರ್ಜಿ ಸೇಮ್ ಇದೆ. ಎನರ್ಜಿ ಸೇಮ್ ಇರತಕ್ಕಂತ ಆರ್ಬಿಟಲ್ಸ್ ಅಲ್ಲಿ ಫಸ್ಟ್ ಎಲೆಕ್ಟ್ರಾನ್ಸ್ ಸಿಂಗಲ್ ಆಕ್ಯುಪೈ ಆಗಬೇಕು, ಆಮೇಲೆ ಎಲೆಕ್ಟ್ರಾನ್ ಪೇರ್ ಅಪ್ ಆಗುತ್ತೆ. ದಟ್ ಈಸ್ ದ ರೂಲ್ ಇಸ್ ಕಾಲ್ಡ್ ಆಸ್ Coulomb rule. In the orbitals having same energy,
the electrons do not get paired up until they are singly occupied. So that is the Units law of maximum multiplicity. So ಅದರಿಂದ ನಿಮಗೆ ಏನಾಗುತ್ತೆ ಫಾಸ್ಟ್ ಬಸ್ ಅಲ್ಲಿ 3 ಅನ್ಪ್ರಾಕ್ಟಾನ್ ಬರುತ್ತೆ. ಆ ರೂಲ್ ಇಲ್ಲ ಅಂದ್ರೆ ನೀವು ಒಂದು ಅನ್ಪ್ರಾಕ್ಟಾನ್ ಮಾತ್ರ ಹೇಳಬೇಕಾಗಿತ್ತು. ಓಕೆನಾ? ಸೊ ಹಾಗಾದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶ್ಚನ್, which of the following sets of quantum numbers is not permissible arrangements of electron in an atom? ಯಾವ ಒಂದು ಸೆಟ್ ಆಫ್ ಕ್ವಾಂಟಮ್ ನಂಬರ್ಸ್ ನಾಟ್ ಪರ್ಮಿಸಿಬಲ್ ಅಂದ್ರೆ ಒಂದು ಎಲೆಕ್ಟ್ರಾನ್ಗೆ ಯಾವುದು ಕರೆಕ್ಟ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಅದನ್ನ ಯಾವ ರೀತಿ ಹೇಳೋಣ? ಸೊ ಅಬ್ಸರ್ವ್ ಮಾಡಿ, ದಟ್ ಈಸ್ ದ ಕ್ವೆಶ್ಚನ್ ಬೇಸ್ಡ್ ಆನ್ ಕ್ವಾಂಟಮ್ ನಂಬರ್ಸ್. ವಿ ಹ್ಯಾವ್ 4 ಕ್ವಾಂಟಮ್ ನಂಬರ್ಸ್ that address the electron: principal quantum number, azimuthal quantum number, and magnetic quantum number, and one more is the spin quantum number. ಯಾವುದು ಪಾಸಿಬಿಲಿಟಿ ಇಂದ ಚೆಕ್ ಮಾಡೋಣ. ಸೊ ಎಲ್ಲಾದ್ರೂ ಸ್ಪಿನ್ ಕ್ವಾಂಟಮ್ ನಂಬರ್ ಬಂದಿದೆ, ಪ್ಲಸ್ ಆಫ್ ಆರ್ ಮೈನಸ್ ಆಫ್ ಬರಬೇಕು. ಫಸ್ಟ್ ಅದನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದರಿಂದ ನೀವು ಇಟ್ಕೊಂಡು ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿ, 4s4 and 0 ಅಂತ ಇದೆ. 4 ಎಲ್ ವ್ಯಾಲ್ಯೂ 0 ಇದ್ರೆ ಎಸ್. ಸೊ ಅಲ್ಲಿ ಎಲ್ ವ್ಯಾಲ್ಯೂ 0 ಇರೋದ್ರಿಂದ ಎಂ ವ್ಯಾಲ್ಯೂ ಏನು ಬರುತ್ತೆ 0. ಅದು ಕರೆಕ್ಟ್ ಇದೆ. ಇಲ್ಲಿ ಯಾವುದು ತಪ್ಪಾಗುತ್ತೆ ಅಬ್ಸರ್ವ್ ಮಾಡೋಣ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಆಪ್ಷನ್ ಡಿ ನಿಮಗೆ ನಾಟ್ ಪರ್ಮಿಸಿಬಲ್ ಆಗುತ್ತೆ. ರೀಸನ್ ಏನು ಅಂತ ನೋಡೋಣ. ಸೊ ಅಲ್ಲಿ ಎಲ್ ವ್ಯಾಲ್ಯೂನ ಸ್ವಲ್ಪ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಎಲ್ ವ್ಯಾಲ್ಯೂ 2. ಫಾರ್ ದ ಗಿವನ್ ಎಲ್ ವ್ಯಾಲ್ಯೂ, ಎಂ ವ್ಯಾಲ್ಯೂ ರೇಂಜ್ ಏನು ಬರುತ್ತೆ? ಎಂ ವ್ಯಾಲ್ಯೂಸ್ ರೇಂಜಸ್ -l to +l including 0. ಹಾಗಾದ್ರೆ ವ್ಯಾಲ್ಯೂ ಏನು ಬರಬೇಕು? -2, -1, 0, +1, +2 ಬರಬೇಕು. ಆದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಎಂ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? -3 ಇದೆ. ಸ್ಟೂಡೆಂಟ್ಸ್ ಇದು ಬರೋದಿಲ್ಲ. ಸೊ ಎಲ್ ವ್ಯಾಲ್ಯೂ 2 ಇದ್ದಾಗ ಎಂ ವ್ಯಾಲ್ಯೂ ರೇಂಜಸ್ ಏನು ಬರಬೇಕು? -2 to +2 including 0 ಬರಬೇಕು. ಬಟ್ ಇಲ್ಲಿ ಮೈನಸ್ ಇರೋದ್ರಿಂದ ಇದು ನಿಮಗೆ ನಾಟ್ ಪರ್ಮಿಸಿಬಲ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್. What is the atomic number corresponding to which fourth orbit would fit inside the first Bohr orbit of the hydrogen atom? So ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ ಕ್ವಶನ್ ಏನಿದೆ ಅಂದ್ರೆ, ಫಸ್ಟ್ ಬೋರ್ ಆರ್ಬಿಟ್ ತಗೋಣ ಹೈಡ್ರೋಜನ್ ಆಟಮ್ದು, ಅದ್ರ ಒಳಗಡೆ ಇನ್ನೊಂದು ಎಲಿಮೆಂಟ್ ಫೋರ್ತ್ ಆರ್ಬಿಟ್ ಅನ್ನ ಫಿಟ್ ಮಾಡಬೇಕು. ಹಾಗಾದ್ರೆ ಆ ಎಲಿಮೆಂಟ್ ಅಟಾಮಿಕ್ ನಂಬರ್ ಎಷ್ಟು ಅಂತ ಕೇಳಿದ್ದಾನೆ. ಸೊ ಹಾಗಾದ್ರೆ ನಾವು ಇಲ್ಲಿ ರೇಡಿಯಸ್ ನ ಫಸ್ಟ್ ಕಂಡುಹಿಡಿಯಬೇಕು ಡಿಯರ್ ಸ್ಟೂಡೆಂಟ್ಸ್. ಸೊ ಕ್ವಶನ್ ನಂಬರ್ 12 ಅಲ್ಲಿ ರೇಡಿಯಸ್ ಆಫ್ nth ಆರ್ಬಿಟ್ ಇಸ್ ಈಕ್ವಲ್ ಟು ಏನಿದೆ? 0.529 into n squared divided by z. ಸೊ ಆಂಗ್ಸ್ಟ್ರಾಮ್ ಅಂತ ಹೇಳಿದ್ವಿ. ಸೊ ಫಸ್ಟ್ ಬೋರ್ ಆರ್ಬಿಟ್ ಅಂತ ಎಷ್ಟಾಗುತ್ತೆ? 0.529. ಇನ್ ದ ಕೇಸ್ ಆಫ್ ಹೈಡ್ರೋಜನ್ ಆಟಮ್ n ವ್ಯಾಲ್ಯೂ ಫಸ್ಟ್ ಬೋರ್ ಆರ್ಬಿಟ್ ಅಂತ ಹೇಳಿದಾನೆ, n ವ್ಯಾಲ್ಯೂ 1 ಬರುತ್ತೆ. ಹೈಡ್ರೋಜನ್ ಆಟಮ್ ಅಂತ ಹೇಳಿದಾನೆ, h ವ್ಯಾಲ್ಯೂ z ವ್ಯಾಲ್ಯೂ 1 ಬರುತ್ತೆ. ಹಾಗಾದ್ರೆ ದಿಸ್ ಇಸ್ ದ ರೇಡಿಯಸ್ ಆಫ್ ದಿ ಫಸ್ಟ್ ಬೋರ್ ಆರ್ಬಿಟ್. ಈಗ ಅದನ್ನು ಸಿಂಪಲ್ ತಗೋಣ. ದಿಸ್ ಇಸ್ ದ ರೇಡಿಯಸ್ ಅಂತ ಇಟ್ಕೋಣ. ಇದು ವ್ಯಾಲ್ಯೂ ಎಷ್ಟಿದೆ? 0.529 ಇದೆ. ಈಗ ಇದ್ರ ಒಳಗಡೆ ಇನ್ನೊಂದು ಎಲಿಮೆಂಟ್ ಫೋರ್ತ್ ಆರ್ಬಿಟ್ ಫಿಟ್ ಆಗಬೇಕು. ಅದು ಒಳಗಡೆ ಬರಬೇಕು ಅಂದ್ರೆ ನಮಗೆ ಬರ್ತಕ್ಕಂಥ ರೇಡಿಯಸ್ ಆಫ್ ಫೋರ್ತ್ ಆರ್ಬಿಟ್ ಏನಾಗಿರ್ಬೇಕು? ಲೆಸ್ ದ್ಯಾನ್ 0.529 ಆಂಗ್ಸ್ಟ್ರಾಮ್ ಇರಬೇಕು. ಹಾಗಾದ್ರೆ ಆ ಒಂದು ಫೋರ್ತ್ ಆರ್ಬಿಟ್ ಇರ್ತಕ್ಕಂಥ ಎಲಿಮೆಂಟ್ ನ ಅಟಾಮಿಕ್ ನಂಬರ್ ಎಷ್ಟು ಅಂತ ಕೇಳಿದಾನೆ. ಸೊ ಈಗ ಇದೇ ಈಕ್ವೇಶನ್ ಸ್ವಲ್ಪ ಯೂಸ್ ಮಾಡ್ಕೊತೀನಿ. ಈ ಈಕ್ವೇಶನ್ ಫೋರ್ತ್ ಆರ್ಬಿಟ್ ಗೆ ಅಪ್ಲೈ ಮಾಡಿ. ಸೊ ಫೋರ್ತ್ ಆರ್ಬಿಟ್ ಅಂದಾಗ 0.529, ಫೋರ್ತ್ ಆರ್ಬಿಟ್ ಅನ್ನ ಎಷ್ಟಾಗುತ್ತೆ? 16 ಆಗುತ್ತೆ. ವಾಟ್ ಯು ಹ್ಯಾವ್ ಟು ಫೈಂಡ್ ಔಟ್? z ಬೇಕಾಗಿರೋದು. ಈಗ ನಿಮಗೆ ಇದು ವ್ಯಾಲ್ಯೂ ಕಂಪ್ಲೀಟ್ 0.529 ಗಿಂತ ಕಡಿಮೆ ಬರಬೇಕು ಅಂದಾಗ ಇಲ್ಲಿರ್ತಕ್ಕಂಥ ಒಂದು ಡಿನಾಮಿನೇಟರ್ ವ್ಯಾಲ್ಯೂ ಎಷ್ಟಿರಬೇಕು ಅಂತ ನೋಡಿ. 16 ತಗೊಂಡ್ರೆ ಕ್ಯಾನ್ಸಲ್ ಆಗಿ ಇಷ್ಟೇ ಬಂದ್ಬಿಡುತ್ತೆ. ಆಗ ಒಳಗಡೆ ಇನ್ಸೈಡ್ ಅದು ಫಿಟ್ ಆಗೋದಿಲ್ಲ. ಹಾಗಾದ್ರೆ ಬರ್ತಕ್ಕಂಥ ಅಟಾಮಿಕ್ ನಂಬರ್ ಎಷ್ಟಾಗಿರ್ಬೇಕು? 16 ಗಿಂತ ಜಾಸ್ತಿ ಆಗಬೇಕು. ದಟ್ಸ್ ಸಿಂಪಲ್. ಆನ್ಸರ್ ಇಸ್ 25. ಸೊ ಅಲ್ಲಿಗೆ ಯಾವ ಆಪ್ಷನ್ ಬರ್ತೀರಿ ನೋಡಿ, ಇಲ್ಲಿ 25 ಕೊಂಡ್ರೆ ಈಗ ಕಂಪ್ಲೀಟ್ ವ್ಯಾಲ್ಯೂ ಏನಾಗುತ್ತೆ? ಲೆಸ್ ದ್ಯಾನ್ 0.452 ಆನ್ಸರ್ ಬರುತ್ತೆ. ಆಗ ಒಳಗಡೆ ಏನಾಗುತ್ತೆ? ಫಿಟ್ ಆಗುತ್ತೆ. ದಟ್ಸ್ ವೆರಿ ಸಿಂಪಲ್. ರೇಡಿಯಸ್ ಆಫ್ ಆರ್ಬಿಟ್ ಇರುತ್ತಲ್ಲ, ಅದ್ರ ಬೇಸ್ ಮೇಲೆ ಇದು ಕ್ವಶನ್ ಅಷ್ಟೇ. ಅದು ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಅಟಾಮಿಕ್ ನಂಬರ್ ಎಷ್ಟು? 25. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, the de Broglie wavelength of a particle with a mass 1 gram and velocity 100 meter per second. Simple question. We have the formula to calculate the wavelength. De Broglie equation, that is h divided by mv. What is h? 6.626 into 10 power minus 34 joule second whole divided by mass. 1 ಗ್ರಾಮ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಆ ಗ್ರಾಮ್ ಇಂದ ನೀವು ಕೆಜಿ ಕನ್ವರ್ಟ್ ಮಾಡಬೇಕು. 1 ಗ್ರಾಮ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 10 ಪವರ್ ಮೈನಸ್ 3 kg ಆಗುತ್ತೆ ಸ್ಟೂಡೆಂಟ್ಸ್. ಅಂಡ್ ವೆಲಾಸಿಟಿ ಎಷ್ಟಿದೆ? 100 ಮೀಟರ್ಸ್ ಪರ್ ಸೆಕೆಂಡ್ ಇದೆ. 100 ಮೀಟರ್ ಪರ್ ಸೆಕೆಂಡ್ ಅನ್ನ 10 ಪವರ್ 2 ಮೀಟರ್ ಪರ್ ಸೆಕೆಂಡ್ ಅಂತ ಬರ್ಕೊಳ್ಳಿ. ಈಗ ನೀವು ಅಬ್ಸರ್ವ್ ಮಾಡಿ, 10 ಪವರ್ ಮೈನಸ್ 3,
10 power 2. ಸೊ ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡಾಗ ಎಷ್ಟು ಬಂತು 10 power minus 1. ಅದನ್ನ ನ್ಯೂಮರಿಕಲ್ ತಗೊಂಡ್ಬಂದ್ರೆ ಇದೆಷ್ಟಾಗುತ್ತೆ ಇನ್ನು ಉಳ್ಕೊಳ್ಳೋದು 6.626 into 10 power minus 33 ಆಗುತ್ತೆ. minus 24 ಇದು minus 1 ಮೇಲೆ ಬಂದ್ರೆ plus 1 ಆಗುತ್ತೆ, ಅಲ್ಲಿಗೆ minus 33 ಬರುತ್ತೆ. ಸೊ ಆಪ್ಷನ್ ನನಗೆ ಸೊ ಅಲ್ಲಿ ಏನು ಅನ್ಕೊಂಡಿದ್ರೆ ಮೀಟರ್ ಬರಬೇಕು. ಹೇಗೆ ಸರ್ ಕ್ಯಾನ್ಸಲ್ ಆಗುತ್ತೆ ಇದೆಲ್ಲ ನೋಡಿ ಇಲ್ಲಿ. ಸೊ ಈ ಜೌಲ್ ಅನ್ನ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ಜೌಲ್ಗೆ ಏನ್ ಬರೀತೀವಿ ಕೆಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್, ಇಲ್ಲೇನಿದೆ ಸೆಕೆಂಡ್ ಇದೆ, ಇದು ಬರೀತಾ ಇದ್ದೀನಿ. ಇಲ್ಲೇನಾಗಿದೆ ಕೆಳಗಡೆ ಕೆಜಿ ಇದೆ, ಮೀಟರ್ ಪರ್ ಸೆಕೆಂಡ್ ಇದೆ. ಕೆಜಿ ಕೆಜಿ ಕ್ಯಾನ್ಸಲ್, ಮೀಟರ್ 1 ಮೀಟರ್ ಕ್ಯಾನ್ಸಲ್ ಆಗುತ್ತೆ, ಆಮೇಲೆ ಉಳ್ಕೊಳ್ಳೋದು ಮೀಟರ್ ಉಳ್ಕೊಳ್ಳುತ್ತೆ. ಸೊ ಇದೇ ಕ್ಯಾನ್ಸಲ್ ಆಗುತ್ತೆ. ಸೊ ಸೆಕೆಂಡ್ ಟು ದಿ ಪವರ್ ಆಫ್ ಮೈನಸ್ 2, ಸೆಕೆಂಡ್ ಟು ದಿ ಪವರ್ ಆಫ್ 1 ನನಗೆ ಎಷ್ಟಾಗುತ್ತೆ ಸೆಕೆಂಡ್ ಟು ದಿ ಪವರ್ ಆಫ್ ಮೈನಸ್ 1, ಅದು ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಆಪ್ಷನ್ ನೋಡ್ಕೊಳ್ಳಿ 6.626 into 10 power minus 33 meter. Option A is the correct option. Next 14. The two particles A and B are in motion. If the wavelength associated with the A is 33.33 nanometer, the wavelength associated with the B whose momentum is 1/3 of A ಅಂತ ಹೇಳಿದಾನೆ. ಸೊ ಇದೇ ಇಕ್ವೇಶನ್ ಯೂಸ್ ಮಾಡಿ, ಸೊ lambda is equal to h divided by mass into velocity is momentum. ಸೊ ಈಗ momentum ಮತ್ತೆ ನಿಮಗೆ wavelength ರಿಲೇಶನ್ಶಿಪ್ ಇದೆ. lambda A ಎಷ್ಟು ಕೊಟ್ಟಿದ್ದಾನೆ 33.33 nanometer ಅಂತ ಹೇಳಿದಾನೆ. lambda B we have to find out this students. ಸೊ ಅಲ್ಲಿಗೆ PB, so whose momentum of P ಏನಾಗಿದೆ 1/3 of momentum of A ಆಗಿದೆ. ಸೊ ಹಾಗಾದ್ರೆ ಈಕ್ವೇಶನ್ ಇದ್ರ ಪ್ರಕಾರ ಬಂದಾಗ lambda is inversely proportional to momentum. ಸೊ ಹಾಗಾದ್ರೆ lambda A divided by lambda B is equal to PB divided by PA. inversely proportional ಇರಬೇಕು. lambda A ವ್ಯಾಲ್ಯೂ ಎಷ್ಟಿದೆ 33.33 nanometer whole divided by lambda B we have to find out. and PB ಎಷ್ಟಿದೆ ನೋಡ್ಕೊಳ್ಳಿ 1/3 of PA ಅಂತ ಹೇಳಿದಾನೆ. PA ಹಾಗೆ ಕೊಡಿ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳ್ಕೊಂತಕ್ಕಂಥದ್ದು lambda B is equal to 33.33 into 3 ಎಷ್ಟಾಗುತ್ತೆ 99.99 nanometer. This is approximately 100 nanometer. ಸೊ ನಿಮಗೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಮೀಟರ್ ಕೊಟ್ಟಿದ್ದಾನೆ. ಸೊ 100 ನ 10 power 2 ಬರೀರಿ, ನ್ಯಾನೋಮೀಟರ್ ಗೆ 10 power minus 9 meter, that is equal to 10 power minus 7 meter. That is the wavelength associated with the particle B. So therefore option C is the correct option. Yes. Which of the following electromagnetic radiations has lowest energy? So dear students, just I will give the one series of electromagnetic radiation. ಆ series ಅಲ್ಲಿ ಒಂದನ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಇನ್ನ ಬೇರೆ ಬೇರೆ ಒಂದು ಕಂಟೆಂಟ್ ನ ಈಸಿಯಾಗಿ ಆನ್ಸರ್ ಮಾಡಬಹುದು. ಹೇಗೆ ಅಂತ ನೋಡಿ. So we have some electromagnetic radiations. So ಯಾವ್ಯಾವ ಬರುತ್ತೆ? So gamma rays, X-rays, UV, visible, IR, microwaves, and another one is radio waves. So ಇದು all correct ನೆನಪಿಟ್ಕೊಳ್ಳಿ. So gamma rays ಇಂದ radio waves ಬಂದಾಗ wavelength ಜಾಸ್ತಿ ಆಗ್ತಿರುತ್ತೆ. wavelength ಜಾಸ್ತಿ ಆಗ್ತಾ ಇದ್ರೆ ಎನರ್ಜಿ ಏನಾಗುತ್ತೆ E is equal to hc by lambda. Is one of the equation we have to know. That is E is equal to h nu photon. So E is equal to hc by lambda ಆಗುತ್ತೆ. E ಗೂ lambda ಎನರ್ಜಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರೋದ್ರಿಂದ lambda ಜಾಸ್ತಿ ಆದ್ರೆ E ಏನಾಗ್ತಾ ಇರುತ್ತೆ ಕಡಿಮೆ. ಸೊ ಹಾಗಾದ್ರೆ E ಕಡಿಮೆ ಆದ್ರೆ E is equal to ಏನಾಗುತ್ತೆ h nu. E ಕಡಿಮೆ ಆದ್ರೆ nu ಸಹ ಏನಾಗ್ತಾ ಇರುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೂ ಒಂದನ್ನ ನೀವು ನೆನಪಿಟ್ಕೋಬಹುದು. ಸೊ ದಟ್ ಈಸ್ ನ್ಯೂ ಬಾರ್ ವೇವ್ ನಂಬರ್ ಇಸ್ ಈಕ್ವಲ್ ಟು 1 ಬೈ ಲ್ಯಾಂಬ್ಡಾ. ಲ್ಯಾಂಬ್ಡಾಗೂ ನ್ಯೂ ಬಾರ್ಗೂ ಇನ್ವರ್ಸ್ಲಿ ಪ್ರಪೋರ್ಷನಲ್. ಲ್ಯಾಂಬ್ಡಾ ಜಾಸ್ತಿ ಆಗ್ತಿದ್ರೆ ನ್ಯೂ ಬಾರ್ ವೇವ್ ಲೆಂತ್ ಏನಾಗ್ತಿರುತ್ತೆ ಕಡಿಮೆ ಆಗ್ತಿರುತ್ತೆ. ನಮಗೆ ಕೊಟ್ಟಿರತಕ್ಕಂತ ರೇಡಿಯೇಷನ್ಸ್ ಅನ್ನು ಮಾಡಿ UV ಕೊಟ್ಟಿದ್ದಾರೆ, ನೆಕ್ಸ್ಟ್ ಮೈಕ್ರೋವೇವ್ಸ್ ಅನ್ನು ಕೊಟ್ಟಿದ್ದಾರೆ, ನೆಕ್ಸ್ಟ್ ಗಾಮಾ ರೇಸ್ ಅನ್ನು ಕೊಟ್ಟಿದ್ದಾರೆ, ಅಂಡರ್ ಒನ್ ಇಸ್ IR ರೇಸ್ ಅನ್ನು ಕೊಟ್ಟಿದ್ದಾರೆ. ಸೊ ಎನರ್ಜಿ ಲೋಯೆಸ್ಟ್ ಇರೋದು ಯಾವುದು? ಸೊ ಈ ತರ ಬಂದ್ರೆ ಗಾಮಾ ರೇಸ್ ಇಂದ ರೇಡಿಯಸ್ ಬಂದಂಗೆ ಎನರ್ಜಿ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ಲೋಯೆಸ್ಟ್ ಎನರ್ಜಿ ಯಾವ್ದು ಬರುತ್ತೆ? ಮೈಕ್ರೋವೇವ್ಸ್. ದಟ್ ಈಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ನೋಡಿ ಒಂದನ್ನ ನೀವು ನೆನಪಿಟ್ಕೊಳ್ಳಿ, ಸೀರೀಸ್ ಕರೆಕ್ಟ್ ನೆನಪಿಟ್ಕೊಂಡು ಲ್ಯಾಂಬ್ಡಾ ಕರೆಕ್ಟ್ ನೆನಪಿಟ್ಕೊಂಡ್ರೆ ಸೊ ರಿಲೇಷನ್ ಪ್ರಕಾರ ನಿಮಗೆ ಬೇರೆ ಒಂದು ಟರ್ಮ್ಸ್ ಸಹ ಈಸಿಯಾಗಿ ಗೊತ್ತಾಗುತ್ತೆ. ಸೊ ದೇರ್ಫೋರ್ ಆಪ್ಷನ್ ಯಾವ್ದು ಬರೋದ್ರಿ? ಬಿ. 15 ಗೆ ಬಿ ಇಸ್ ದ ಆಪ್ಷನ್. ನೆಕ್ಸ್ಟ್, ಫಾರ್ ವಿಚ್ ಆರ್ಬಿಟಲ್ angular probability distribution is maximum at an angle of 45 degree to the axial direction. So ಅಂದ್ರೆ electron density between the axis ಬರಬೇಕು. ಯಾಕೆಂದ್ರೆ ನಾವು ಆಕ್ಸಿಸ್ ನ ಬಂದಾಗ ಡಿಯರ್ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ, ಕ್ವೆಶ್ಚನ್ ನಂಬರ್ 16 ಅಲ್ಲಿ ನಾವು ಆಕ್ಸಿಸ್ ನ ಹಿಂಗೆ ತಗೊಂಡಾಗ
electron density. Now those bariತೀವಿ. Indicates electron density, probability of electron density along the axis, between the axis bariತೀವಿ. ಈಗ ನಮಗೆ along the axis ಕೇಳ್ತಾ ಇಲ್ಲ, ಎಲ್ಲಿರಬೇಕು ಅಂತ ಹೇಳಿದ್ರೆ at an angle of 45 degree maximum distribution ಎಲ್ಲಿರಬೇಕು, ಆ ಒಂದು 45 angle degree ಅಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಅದೇನಿರಬೇಕು, between the axis ನಿಮಗೆ ಏನು ಬರಬೇಕು, electron density ಬರಬೇಕು. ನೋಡಿ ಇದು ಪರ್ಫೆಕ್ಟ್ ಏನಾಗುತ್ತೆ, 45 degree ಬರುತ್ತೆ. This is 45 degree, ಇಲ್ಲಿಂದ ಇಲ್ಲಿ 45 ಡಿಗ್ರಿ, ಟೋಟಲ್ 90 ಡಿಗ್ರಿ ಆಗುತ್ತೆ. ಈ ತರ ಬರ್ತಕ್ಕಂಥದ್ದು ಯಾವ ಆರ್ಬಿಟಲ್ಸ್ ಅಲ್ಲಿ, 3 ಡಿ ಅಥವಾ 5 ಡಿ ಆರ್ಬಿಟಲ್ಸ್ ಅಲ್ಲಿ 3 ಡಿ ಆರ್ಬಿಟಲ್ಸ್ ಯಾವ್ಯಾವು, dxy, dxz, dyz. ಈ ಒಂದು ಆರ್ಬಿಟಲ್ಸ್ ಅಲ್ಲಿ ಡೆಫಿನೆಟ್ಲಿ ಡಿಸ್ಟ್ರಿಬ್ಯೂಷನ್ ಇಸ್ ಮ್ಯಾಕ್ಸಿಮಮ್ ಅಟ್ ಅನ್ ಆಂಗಲ್ ಆಫ್ 45 ಡಿಗ್ರಿ. ಸೊ ಈ ಒಂದು ಆರ್ಬಿಟಲ್ಸ್ ಅಲ್ಲಿ, ಸೊ ಅದರ ಆಪ್ಷನ್ ನೋಡಿ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಇನ್ನು ಒಂದು ಹೇಳ, dx ಕೋಆರ್ಡಿನೇಟ್ಸ್ ಅಂದ್ರೆ ಅಲಾಂಗ್ ದಿ x ಆಕ್ಸಿಸ್ ಅಂಡ್ y ಆಕ್ಸಿಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ dz ಕೋಡ್ ಅಂದ್ರೆ ಅಲಾಂಗ್ ದಿ z ಆಕ್ಸಿಸ್ ಅಂಡ್ ಆಲ್ಸೋ ಅಟ್ ದಿ ಸೆಂಟರ್. ಸೊ ಅದು ಸ್ವಲ್ಪ ನೀವು ಚೆನ್ನಾಗಿ ನೆನಪಿಟ್ಕೋಬೇಕು. ಸೊ ಈಗ z ಆಕ್ಸಿಸ್ ಅನ್ನು ತಗೊಂಡ್ರೆ, ಸೊ ಅಲಾಂಗ್ ದಿ z ಆಕ್ಸಿಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಅಂಡ್ ಆಲ್ಸೋ ಅಟ್ ದಿಸ್ ರೀಜನ್ ಅಲ್ಲೂ ಸಹ ಎಲೆಕ್ಟ್ರಾನ್ ಡೆನ್ಸಿಟಿ ಇರುತ್ತೆ. ಇನ್ನು px ಅಂದಾಗ ಕನ್ಸಿಸ್ಟ್ ಆಫ್ ಎಲೆಕ್ಟ್ರಾನ್ ಡೆನ್ಸಿಟಿ ಅಲಾಂಗ್ ದಿ x ಆಕ್ಸಿಸ್. dxy it consists of electron density in the between the x and y axis at an angle of 45 degree. So therefore option C is the correct option. Yes, the de Broglie wavelength of electron present in first Bohr orbit of hydrogen atom is ಅಂತ ಕೊಟ್ಟಿದ್ದಾರೆ. So ಇಲ್ಲಿ ಹೀಗೆ de Broglie wavelength ಅನ್ನು ಫೈಂಡ್ ಔಟ್ ಮಾಡಬೇಕು. What is the equation? So lambda is equal to h by mv. So question number 17. So but ಇಲ್ಲಿ mv ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಸರ್ ಇಲ್ಲಿ ಕೊಟ್ಟಿರತಕ್ಕಂತ ವ್ಯಾಲ್ಯೂಸ್ ಅನ್ನು 0.529 ಅಂತ ಹೇಳ್ತಾ ಇದ್ದಾನೆ. So 0.529 ಟರ್ಮ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ರೇಡಿಯಸ್ ಅಲ್ಲಿ ಆ ಒಂದು ವ್ಯಾಲ್ಯೂ ಬರುತ್ತೆ. ಹಾಗಾದ್ರೆ ಇದು ಸ್ವಲ್ಪ ರೇಡಿಯಸ್ ರಿಲೇಟೆಡ್ ಇದೆ ಅಂತ ಅರ್ಥ. ಸೊ ಈಗ ನಮಗೆ ಏನು ಬರೋದು, angular momentum that is equal to mvr is equal to nh divided by 2pi. mv is equal to ಏನು ಬರೆಯಬಹುದು, nh divided by 2pi r. ಇಲ್ಲಿ ಫಸ್ಟ್ ಆರ್ಬಿಟ್ ಅಂತ ಹೇಳಿ ಅಬ್ಸರ್ವ್ ಮಾಡಿ, ಅಲ್ಲಿ n ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ, ಉಳ್ಕೊಳ್ಳತಕ್ಕಂಥದ್ದು h by 2pi r ಆಗುತ್ತೆ. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ h divided by 2pi r. ಸೊ h ಕ್ಯಾನ್ಸಲ್ ಆಗುತ್ತೆ, ರಿವರ್ಸ್ ಬನ್ನಿ, ಅವಾಗ ಏನಾಗುತ್ತೆ 2pi r ಬರುತ್ತೆ. ಫಸ್ಟ್ ಬೋರ್ ಆರ್ಬಿಟ್ ಅಂತ ಹೇಳಿದಾನೆ, ರೇಡಿಯಸ್ ಆಫ್ ದಿ ಫಸ್ಟ್ ಆರ್ಬಿಟ್ ಅಲ್ಲಿ r ಎಷ್ಟು ತಗೋಬೇಕು, ಇಲ್ಲಿ 1 ತಗೋಬೇಕಾಗುತ್ತೆ ಫಸ್ಟ್ ಬೋರ್ ಆರ್ಬಿಟ್. ಸೊ ಫಸ್ಟ್ ಬೋರ್ ಆರ್ಬಿಟ್ ವ್ಯಾಲ್ಯೂ ನಿಮಗೆ ಆಲ್ರೆಡಿ ಗೊತ್ತಿದೆ, 2pi into 0.529 angstrom. So this is the radius of first orbit. ನಾನು ಅದನ್ನ ಹೇಳಿದೆ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ. So that is the wavelength of an electron present in first Bohr orbit. ಇದೆ ಮೂರು ಈಕ್ವೇಷನ್ ಅನ್ನು ತಗೊಂಡು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿ ಇದೊಂದು ಈಕ್ವೇಷನ್ ಇದೆ, ಇದೊಂದು ಈಕ್ವೇಷನ್ ಇದೆ. This is the equation to calculate the angular momentum of electron in the nth orbit. That is n is indicates the number of orbit. ಎಷ್ಟು ನಂಬರ್ ಅಲ್ಲಿ ಇದೆ ಅಂತ ಇಂಡಿಕೇಶನ್ ಮಾಡುತ್ತೆ. ಫಸ್ಟ್ ಬೋರ್ ಆರ್ಬಿಟ್ ಆಗಿದೆ, ಸೊ ಅಲ್ಲಿ ರೇಡಿಯಸ್ ಆಫ್ ಫಸ್ಟ್ ಆರ್ಬಿಟ್ ಗೊತ್ತಿದೆ 0.529. ಆನ್ಸರ್ ಎಷ್ಟು ಬರಬೇಕು, 2pi into 0.529 angstrom. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. 18. The number of angular and radial nodes of 4d orbital respectively. What are nodes? Nodes are the regions at which probability of electron density is 0. That is called the radial nodes ಅಥವಾ nodes ಅಂತ ಕರೀತೀವಿ. What is a nodal plane ಅಥವಾ angular nodes? Angular nodes ಅಂದ್ರೇನು, ಅವನ್ನ nodal planes ಅಂತ ಕರೀತೀವಿ. That is the region at which the probability of electron is 0. ಅಂದ್ರೆ ಆ region ಅಲ್ಲಿ ಒಂದು plane ಪಾಸ್ ಆಗಬೇಕು. The plane which is passing to the region at which the probability of electron density is 0. That are called as the angular nodes ಅಥವಾ nodal planes ಅಂತ ಹೇಳ್ತೀವಿ. So ಇಲ್ಲಿ simple calculation ಇದೆ. So to calculate the radial nodes ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ n minus n minus 1. ಅದೇ ರೀತಿ ಆಂಗ್ಯುಲರ್ ನೋಡ್ಸ್ ಅನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡೋದಕ್ಕೆ ಆಂಗ್ಯುಲರ್ ನೋಡ್ಸ್ ಅನ್ನ ಅಥವಾ ನೋಡಲ್ ಪ್ಲೇನ್ಸ್ ಅನ್ನ ಇರೋದಕ್ಕೆ ದಟ್ ಈಸ್ L ಅಂತ ಹೇಳ್ತೀವಿ. ಅಸಿಂಪ್ಟೋಟ್ ಕ್ವಾಂಟಮ್ ನಂಬರ್ ನಮಗೆ ಕೇಳಿದ್ದು 4d ಗೆ, ಸೊ ಅಲ್ಲಿಗೆ n ವ್ಯಾಲ್ಯೂ 4, d ಗೆ n ವ್ಯಾಲ್ಯೂ ಏನು ಬರಬೇಕು, n ವ್ಯಾಲ್ಯೂ 0 1 2 3 S P D F. ಅಲ್ಲಿಗೆ L ವ್ಯಾಲ್ಯೂ ಎಷ್ಟು ಬರುತ್ತೆ, ಸೊ ಸಾರಿ L ವ್ಯಾಲ್ಯೂ 2 ಬರಬೇಕು, 2 minus 1 that is equal to 1 ಬರುತ್ತೆ. So angular nodes and the L value, that is L value for the d orbital is 2. So therefore, so d subshell is ಬರ್ತಾ ಇದೆ, d orbital d subshell ಗೆ 2 ಬರ್ತಾ ಇದೆ. ಹಾಗಾದ್ರೆ angular radial nodes 1, angular nodes 2 ಬರ್ತಾ ಇದೆ. So ಅಲ್ಲಿಗೆ ಕೇಳಿರೋದು angular and radial nodes, that is option D 2 and 1. So ಇನ್ನೊಂದು ನಿಮಗೆ ಒಂದು ಸ್ಮಾಲ್ ಹಿಂಟ್ ಕೊಟ್ಟಿರ್ತೀನಿ, ನೆನಪಿಟ್ಕೊಳ್ಳಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. dz ಸ್ಕ್ವೇರ್ ಆರ್ಬಿಟಲ್, ಈ ಆರ್ಬಿಟಲ್ ಡಿ ಆರ್ಬಿಟಲ್ ಆಗಿರೋದ್ರಿಂದ ಆಕ್ಚುಲಿ ಆಂಗ್ಯುಲರ್ ನೋಡ್ಸ್ ನೋಡಲ್ ಪ್ಲೇನ್ಸ್ ಎಷ್ಟು ಬರಬೇಕು, 2 ಬರಬೇಕು. ಆದ್ರೆ ಇದರಲ್ಲಿ ನೋಡಲ್ ಪ್ಲೇನ್ಸ್ 0 ಬರುತ್ತೆ. ಡಿಯರ್ ಸ್ಟೂಡೆಂಟ್ಸ್,
ರೀಸನ್ ಏನಂದ್ರೆ ಅಲಾಂಗ್ ದಿಸ್ ರೆಡ್ ಆಕ್ಸಿಸ್ ಇದೆ, ಆದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ ಇಲ್ಲೂ ಇರೋದ್ರಿಂದ ನೀವು ಯಾವ ಆಂಗಲ್ ಅಲ್ಲೂ ನೀವು ನೋಡೋ ಪ್ಲೇನ್ ಅನ್ನ ಪಾಸ್ ಮಾಡಿದ್ರು ಎಲೆಕ್ಟ್ರಾನ್ ಡೆನ್ಸಿಟಿ ಮೀಟ್ ಆಗೇ ಆಗುತ್ತೆ. ಅದರಿಂದ ಅಲ್ಲಿ ನಿಮಗೆ ನೋಡಲ್ ಪ್ಲೇನ್ ಬರೋದಿಲ್ಲ. ಈ ಒಂದು ಇಟ್ಸ್ ಡಿ ಆರ್ಬಿಟಲ್. ಸೊ ಇದು ಸ್ವಲ್ಪ ನೆನಪಿಟ್ಕೊಳ್ಳಿ. ಡಿ ಸೆಟ್ಸ್ ಕೊಡಲ್ಲಿ ಆಂಗಲ್ ಆಫ್ ನೋಟ್ಸ್ ಅಥವಾ ನೋಡಲ್ ಪ್ಲೇನ್ಸ್ 0. ಓಕೆ, ಸೊ ಈಗ ಕೊಟ್ಟಿರೋ ಕ್ವಶನ್ ಗೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್. Yes. So there is a question based on the photoelectric effect. Okay. 19. Ultraviolet light of 6.2 electron volt falls on an aluminum surface. Work function 4.2 electron volt. The kinetic energy in joules of the fastest electron in the emitted approximately. This is the question based on the photoelectric effect. We know that when the light is falls on the metal, so ejection of electron takes place. So that is what is the phenomena of photoelectric effect. So energy yesterday and the electron volt al kodidane. So incident light energy, that is E is equal to h nu, that is equal to yesterday 6.2 electron volt ide. ಅದರಲ್ಲಿ ಎಲ್ಲಾ ಅಮೌಂಟ್ ಆಫ್ ಎನರ್ಜಿ ನಿಮಗೆ ಯೂಸ್ ಆಗೋದಿಲ್ಲ. ಎಜೆಕ್ಷನ್ ಆಫ್ ಎಲೆಕ್ಟ್ರಾನ್ ಆಗೋದಕ್ಕೆ ಸೊ ಲಿಟಲ್ ಬಿಟ್ ಎನರ್ಜಿ, ಇದರಲ್ಲಿ ಇರ್ತಕ್ಕಂಥ ಸಮ್ ಅಮೌಂಟ್ ಆಫ್ ಎನರ್ಜಿ ಯೂಸ್ ಆಗುತ್ತೆ. ದಟ್ ಈಸ್ ಟೇಕನ್ ಆಸ್ ಎ ಥ್ರೆಶೋಲ್ಡ್ ಎನರ್ಜಿ. ಆ ಥ್ರೆಶೋಲ್ಡ್ ಎನರ್ಜಿಗೆ ಏನಂತ ತಗೊಳ್ಳೋಣ, ದಟ್ ಈಸ್ ಇ ನಾಟ್ ಅಂತ ತಗೊಳ್ಳೋಣ. ದಟ್ ಈಸ್ h nu ನಾಟ್, ದಟ್ ಈಸ್ ಈಕ್ವಲ್ ಟು E naught h nu naught, that is 4.2 electron volt. That is also called as work function. Work function ಅಂದ್ರೆ ejection of electron ಆಗಬೇಕು. ejection of electron ಆಗೋದಕ್ಕೆ ಎಷ್ಟು ನಿಮಗೆ ಎನರ್ಜಿ ಬೇಕು, ಇನ್ಸಿಡೆಂಟ್ ಲೈಟ್ ಅಲ್ಲಿ ಇಷ್ಟು ಅಮೌಂಟ್ ಆಫ್ ಎನರ್ಜಿ ಯುಟಿಲೈಸ್ ಆಗಿದೆ. ಅಂಡ್ ರಿಮೈನಿಂಗ್ ಎನರ್ಜಿ ಏನೇನು ಸಪ್ಲೈ ಆಗುತ್ತೆ ಸ್ಟೂಡೆಂಟ್ಸ್, ದ ರಿಮೈನಿಂಗ್ ಎನರ್ಜಿ ಸಪ್ಲೈಡ್ ಆಸ್ ಕೈನೆಟಿಕ್ ಎನರ್ಜಿ ಆಫ್ ಫೋಟೋ ಎಲೆಕ್ಟ್ರಾನ್ಸ್. ಸೊ ಹಾಗಾದ್ರೆ ನಮಗೆ ಕೇಳಿರೋದು ಕೈನೆಟಿಕ್ ಎನರ್ಜಿ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಎಷ್ಟು, ಅದು ಏನಂತ ಕೇಳಿದಾನೆ ಇನ್ ಜೌಲ್ಸ್ ಅಂತ ಹೇಳಿದಾನೆ. ದಟ್ಸ್ ವೆರಿ ಇಂಪಾರ್ಟೆಂಟ್. So what is the equation? That is kinetic energy is equal to h nu minus h nu naught. So h nu value is 6.2 minus h nu naught value, that is nothing but work function. That is nothing but work function 4.2, that is equal to 2 electron volt. Answer 2 electron volt. But ಅವನು joules ಅಲ್ಲಿ ಕೇಳಿರೋದ್ರಿಂದ ಕನ್ವರ್ಷನ್ ಯೂನಿಟ್ ಕನ್ವರ್ಷನ್ ಗೊತ್ತಿರಲಿ. 1 electron volt is equal to 1.602 into 10 power minus 19 joules. So ಹಾಗಾದ್ರೆ 2 into 1.602 into 10 power minus 19 joules. So ಅದರ ಆಪ್ಷನ್ ಯಾವುದು ಬರಬೇಕು, minus 19 ಬರಬೇಕು. ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ 2 into 1.602 ನೋಡಿ, ಎಲ್ಲದನ್ನು 333 ಅಂತಲೇ ಕೊಟ್ಟಿರೋದ್ರಿಂದ ನೀವು 10 ಪವರ್ ಒಂದನ್ನ ಇಟ್ಕೊಂಡ್ರೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. 10 power minus 19. ಆಪ್ಷನ್ ಸಿ ಬಿ is the correct option. Next question 20. According to Heisenberg uncertainty principle, the product of uncertainties in position and velocity for an electron of mass 9.1 into 10 power minus 31 kg. This is the question based on the Heisenberg uncertainty principle. So what's the principle said? So it is impossible to predict the exact position and momentum of a small moving particle simultaneously. Simultaneously exact position ಮತ್ತು ಮೂಮೆಂಟ್ ಅನ್ನು ಫೈಂಡ್ ಔಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾದ್ರೆ ಮ್ಯಾಥಮೆಟಿಕಲ್ ಈಕ್ವೇಷನ್ ಏನು ಬರುತ್ತೆ ಕ್ವೆಶ್ಚನ್ ನಂಬರ್ 20 ಅಲ್ಲಿ. ಸೊ ವಿ ನೋ ದಟ್ ಡೆಲ್ಟಾ x into ಡೆಲ್ಟಾ p greater than equal to h divided by 4 ನಮಗೆ ಏನಂತ ಹೇಳಿದ್ರೆ ಪ್ರಾಡಕ್ಟ್ ಆಫ್ ಅನ್ಸರ್ಟನಿಟೀಸ್ ಇನ್ ಪೊಸಿಷನ್ ಅಂಡ್ ವೆಲಾಸಿಟಿ ಅಂತ ಹೇಳ್ತಾನೆ. This is uncertainty with respect to position. This is uncertainty with respect to momentum. So the velocity irvalla sir, but we know that v is equal to mv. Momentum is equal to mass into velocity. Hagadre delta p is equal to delta m ಏನಾಗಿರುತ್ತೆ ಕಾನ್ಸ್ಟೆಂಟ್ ಇರುತ್ತೆ. So that is delta v. Moving quantity ಗೆ mass remains same, velocity change ಆಗುತ್ತೆ. ಹಾಗಾದ್ರೆ delta x into delta v ಜಾಗದಲ್ಲಿ ಏನು ಬರೆಯಬಹುದು, m into delta v is equal to h by 4 ನಮಗೆ ಬೇಕಾಗಿರೋದು ಪ್ರಾಡಕ್ಟ್ ಆಫ್ uncertainty with respect to position and uncertainty with respect to velocity, that is equal to h divided by 4 m. Substitute ಮಾಡ್ತಾ ಹೋಗೋಣ. h value ನಿಮಗೆ ಗೊತ್ತಿದೆ 6.626 into 10 power minus 34. ಜೌಲ್ ಅನ್ನು ಯಾವುದು ಬರೀಬೇಕಾಗುತ್ತೆ, kg meter square per second square ಆಗುತ್ತೆ. ಸೊ ನೆಕ್ಸ್ಟ್ ಏನಂತ ಸೆಕೆಂಡ್, ಇದು ಕಂಪ್ಲೀಟೆಡ್ ಜೌಲಿಗೆ whole divided by 4 into pi value ಎಷ್ಟಿದೆ 3.142 22 by 7. So into mass ಕೊಟ್ಟಿದ್ದಾನೆ 9.1 into 10 power minus 31 kg. So ಇದು ಅಬ್ಸರ್ವ್ ಮಾಡಿ, kg gets cancel. ಇಲ್ಲಿ s to the power of minus 2 s to the power of 1 s to the power of minus ಆಗುತ್ತೆ ನೋಡಿ, ಎಲ್ಲದೂ ಕರೆಕ್ಟ್ ಆಗಿ ರೇಟ್ ಸಿಗುತ್ತೆ. ಮೀಟರ್ ಸ್ಕ್ವೇರ್
ಪರ್ ಸೆಕೆಂಡ್ ಸಿಕ್ಬಿಡುತ್ತೆ. ಈಗ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಲ್ಲಿ ಕ್ಯಾಲ್ಕುಲೇಟರ್ ಅವೈಲಬಿಲಿಟಿ ಇರೋದಿಲ್ಲ, ಸೊ ಅದರಿಂದ ನಿಮಗೆ ಏನಾಗಬೇಕು, ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಹೋಗಿ. ಡಿಯರ್ ಸ್ಟೂಡೆಂಟ್ಸ್, ವೆರಿ ಸಿಂಪಲ್ ಅಪ್ರಾಕ್ಸಿಮೇಟ್ ನೋಡಿ. ಸೊ 3 and 2 6, ಸೊ ಅಪ್ರಾಕ್ಸಿಮೇಟ್ಲಿ 3 ಇಲ್ಲಿ 2 ಹೋಗುತ್ತೆ. ಸೊ ಅಗೈನ್ 2 1s are 2 2s are. ಇನ್ನು ಎಷ್ಟು ಬರುತ್ತೆ ನೋಡಿ, 9.1 into 8 ಅಪ್ರಾಕ್ಸಿಮೇಟ್ಲಿ 18.2 ಬರುತ್ತೆ. ಅಪ್ರಾಕ್ಸಿಮೇಟ್ ಏನು ಬರ್ಕೋಣ, 18 ಅಂತ ಬರ್ಕೋಣ. ಇನ್ನು ಇಲ್ಲಿ 10 power -34 ಇದೆ, ಇಲ್ಲಿ -31 ಇದೆ, ಮೇಲೆ ಒಂದು ಏನಾಗುತ್ತೆ +31. ಇನ್ನು ಉಳ್ಕೊಂತಕ್ಕಂಥದ್ದು ಎಷ್ಟಾಗಿದೆ ಅಬ್ಸರ್ವ್ ಮಾಡಿ, 10 power -3 ಬರುತ್ತೆ. ಸೊ ಹಾಗಾದ್ರೆ 1/18 ಎಷ್ಟಾಗುತ್ತೆ? ಸೊ 1 ಮತ್ತೆ 18 ತಗೊಂಡಾಗ 0 ಬರೋದಿಲ್ಲ, ಪಾಯಿಂಟ್ ಇಕ್ವಲ್ 0 ತಗೊಂಡಿದ್ದೀನಿ, ಮತ್ತೆ ಇನ್ನೊಂದು 0 ಇದೆ, ಇನ್ನೊಂದು 0 ತಗೊಳ್ಳಿ, ಅವ್ರು ಡಿವೈಡ್ ಆಗುತ್ತೆ. ಸೊ 18 5s are 90. ಸೊ ಅಲ್ಲಿಗೆ ಆನ್ಸರ್ ಎಷ್ಟು ಬರ್ತಾ ಇದೆ, 0.05 into 10 power -3. ಸೊ ಇನ್ನೇನು ಬರೀತೀರಾ, 5 into 10 power -2 into 10 power -3. ಇದನ್ನೆಂತ ಬರೀಬಹುದು, 5 10 power -2. ಸೊ ಈಗ ಪವರ್ಸ್ ಆಡ್ ಮಾಡ್ಕೊಳ್ಳಿ, ಬೇಸ್ ಏನಿದೆ 10 power -5 ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಅದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಯಾವುದು ಬರಬೇಕು, 5 ಬರಬೇಕು. ಆಪ್ಷನ್ ನೋಡಿ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಎಸ್, which of the following quantum numbers is correct for an electron in 4f orbital? 4f orbital ಇರತಕ್ಕಂತ ಎಲೆಕ್ಟ್ರಾನ್ಸ್ ಗೆ ಯಾವುದು ಕರೆಕ್ಟ್ ಸೆಟ್ ಆಫ್ ಕ್ವಾಂಟಮ್ ನಂಬರ್ಸ್? ಇಲ್ಲಿ n ವ್ಯಾಲ್ಯೂ ಈಸಿ ಗೊತ್ತಾಯ್ತು, n is equal to 4. f ಅಂತ ಕೊಟ್ಟಿದ್ದಾನೆ, ಅಲ್ಲಿ l ವ್ಯಾಲ್ಯೂ ನಾನು ಆಗ್ಲೇ ಹೇಳಿದೆ ನಿಮಗೆ, l ವ್ಯಾಲ್ಯೂ 0 1 2 3 ಅಂತ ಬಂದಾಗ s p d f ಸಬ್ಷನ್, ಅಲ್ಲಿಗೆ l ವ್ಯಾಲ್ಯೂ ಎಷ್ಟು ಬರಬೇಕು, 3 ಬರಬೇಕು. l ವ್ಯಾಲ್ಯೂ 3 ಬರಬೇಕು. l ವ್ಯಾಲ್ಯೂ 3 ಬಂದಾಗ ಡಿಯರ್ ಸ್ಟೂಡೆಂಟ್ಸ್, m ವ್ಯಾಲ್ಯೂ ಎಷ್ಟು ಬರಬೇಕು ಅಂತ ಹೇಳಿದೀನಿ, m ವ್ಯಾಲ್ಯೂ -3 to +3 ಇನ್ಕ್ಲೂಡಿಂಗ್ ಏನು ಬರಬೇಕು, ಅಲ್ಲಿ 0 ಬರಬೇಕು. ಸೊ ದಟ್ ಇಸ್ ದ m ವ್ಯಾಲ್ಯೂ. ಅಂಡ್ s ವ್ಯಾಲ್ಯೂ ಏನಾಗಿರುತ್ತೆ, ಪ್ಲಸ್ ಆಫ್ ಬರ್ಬೋದು, ಇಲ್ಲ ಅಂದ್ರೆ ಮೈನಸ್ ಆಫ್ ಬರ್ಬೋದು. ಓಕೆನಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, 4 3 ಇದೆ, 4 3 ಇದೆ, ಇಲ್ಲಿ 4 4 ಇದೆ, ಆದ್ರೆ ಆಪ್ಷನ್ ಸಿ ಬರೋದಿಲ್ಲ. 4 2 ಇದೆ, ಆಪ್ಷನ್ ಡಿ ಬರೋದಿಲ್ಲ. ಇವೆರಡು ಆಪ್ಷನ್ ಚೆಕ್ ಮಾಡ್ಕೊಳ್ಳೋಣ. ಸ್ಪಿನ್ ಸೇಮ್ ಇದೆ, ಸೊ ಸ್ಪಿನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. m ವ್ಯಾಲ್ಯೂ ಚೆಕ್ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಸೊ l ವ್ಯಾಲ್ಯೂ 3 ಇದ್ದಾಗ ವ್ಯಾಲ್ಯೂ -3 to +3 ಇನ್ಕ್ಲೂಡಿಂಗ್ 0, ಅಲ್ಲಿಗೆ +1 ಸೇರ್ಕೊಳ್ಳುತ್ತೆ. ಸೊ ಅದನ್ನ ಬಿ ಬರೋದಿಲ್ಲ, ಅಬ್ಸರ್ವ್ ಮಾಡಿ ಡಿಯರ್ ಸ್ಟೂಡೆಂಟ್ಸ್. ಸೊ l is equal to 3 ಇದೆ, l is equal to 3 ಇದ್ದಾಗ ವ್ಯಾಲ್ಯೂ ನಿಮಗೆ -3 ಇಂದ +3 ಇನ್ಕ್ಲೂಡಿಂಗ್ 0 ಬರಬೇಕು. ಯಾವುದೇ ಕಾರಣಕ್ಕೂ 3 ಗಿಂತ ಜಾಸ್ತಿ ಬರೋದಿಲ್ಲ. ಅಲ್ಲಿ 4 ಅಂತ ಕೊಟ್ಟಿದ್ದಾರೆ, ಹಾಗಾದ್ರೆ ಇಲ್ಲಿ ಆಪ್ಷನ್ ಬಿ ನೂ ಸಹ ಬರೋದಿಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ಅಲ್ಲಿಗೆ ಬಿ ಸಿ ಡಿ ಬರೋದಿಲ್ಲ. ಸಿ ಅಂಡ್ ಡಿ ಅನ್ನ ಇವೆರಡು ವ್ಯಾಲ್ಯೂಗಳನ್ನ ತೆಗೆದಾಕ್ಬಹುದು. ಇಲ್ಲಿ ಬಿ ಆಪ್ಷನ್ ಎಂ ವ್ಯಾಲ್ಯೂ ತೆಗಿಬೇಕಾಗುತ್ತೆ. ಸೊ ಅಲ್ಲಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. Next, 2 electrons in the same orbital are distinguished by. So ಇಲ್ಲಿ ಒಂದು ಆರ್ಬಿಟಲ್ ತಗೊಂತಾರೆ, ದಿಸ್ ಇಸ್ ದ ಆರ್ಬಿಟಲ್ ಅಂತ ತಗೊಂತೀನಿ. 2 ಎಲೆಕ್ಟ್ರಾನ್ ಇದೆ, ನಾನು ಇಲ್ಲಿ ಮತ್ತೊಂದು ಸಿಂಪಲ್ ಎಕ್ಸಾಂಪಲ್ 2s ಅಂತ ತಗೊಂತೀನಿ. ಈಗ ಇವೆರಡು ಎಲೆಕ್ಟ್ರಾನ್ ಗೆ n ವ್ಯಾಲ್ಯೂ ಸೇಮ್, s ವ್ಯಾಲ್ಯೂ s ಸಬ್ಸ್ಟಿಟ್ಯೂಟ್ ಅಂತ ಹೇಳಿದ್ರೆ s ಸಬ್ಸ್ಟಿಟ್ಯೂಟ್ ಅಂತ ಏನಾಗುತ್ತೆ, l ವ್ಯಾಲ್ಯೂ ಇದಕ್ಕೂ ಸೇಮ್ ಬರುತ್ತೆ, ಅಲ್ಲಿಗೆ n ವ್ಯಾಲ್ಯೂ ಸೇಮ್ ಬರುತ್ತೆ, l ವ್ಯಾಲ್ಯೂ ಸೇಮ್ ಬರುತ್ತೆ. ಸೊ ಮತ್ತೆ m ವ್ಯಾಲ್ಯೂ ಚೆಕ್ ಮಾಡಿ, l ವ್ಯಾಲ್ಯೂ 0 ಬಂದಾಗ m ವ್ಯಾಲ್ಯೂ ಇಸ್ ಆಲ್ಸೋ 0. ಒಂದೇ ಆರ್ಬಿಟಲ್ ಇದ್ದಾಗ m ವ್ಯಾಲ್ಯೂ ಸೇಮ್ ಬರಬೇಕು. ಹಾಗಾದ್ರೆ ಯಾವ ಕ್ವಾಂಟಮ್ ನಂಬರ್ ಅಲ್ಲಿ ಎಲೆಕ್ಟ್ರಾನ್ ಡಿಫರ್ ಆಗುತ್ತೆ ಅಂದ್ರೆ, ಒಂದಕ್ಕೆ ಆಫ್ ಪ್ಲಸ್ ಆಫ್ ಸ್ಪಿನ್ ಬರುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಗೆ ಮೈನಸ್ ಆಫ್ ಬರುತ್ತೆ. ಸೊ ಒಂದೇ ಆರ್ಬಿಟಲ್ ಇರತಕ್ಕಂತ ಎರಡು ಎಲೆಕ್ಟ್ರಾನ್ ಅನ್ನ we can distinguish by using spin quantum number. So that is option C is the correct option. ಇನ್ನು ಮೂರು ಕ್ವಾಂಟಮ್ ನಂಬರ್ಸ್ ವ್ಯಾಲ್ಯೂಸ್ ಒಂದೇ ವ್ಯಾಲ್ಯೂ ಆಗಿಲ್ಲ, ಸೇಮ್ ವ್ಯಾಲ್ಯೂ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಎರಡು ಎಲೆಕ್ಟ್ರಾನ್ ಚೇಂಜ್ ಆಗೋದಿಲ್ಲ. ಯಾವ ಆರ್ಬಿಟಲ್ ಅಲ್ಲಿ, ಸಿಂಗಲ್ ಆರ್ಬಿಟಲ್, ಸೇಮ್ ಆರ್ಬಿಟಲ್ ಇರಬೇಕು. Okay, so that is option C is the correct option. Yes, what is the maximum number of electrons that can be associated with the following set of quantum numbers? ಇದು ನೋಡಿದ ತಕ್ಷಣ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ n ವ್ಯಾಲ್ಯೂ ಕೊಟ್ಟಿದ್ದಾರೆ, l ಕೊಟ್ಟಿದ್ದಾರೆ, m ಕೊಟ್ಟಿದ್ದಾರೆ, ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಅಬ್ಸರ್ವ್ ಮಾಡಿ, l ವ್ಯಾಲ್ಯೂ 3, l ವ್ಯಾಲ್ಯೂ 1 ಅಂತ ಹೇಳಿದ್ದಾರೆ, ಅಲ್ಲಿಗೆ ಆರ್ಬಿಟಲ್ ಯಾವ್ದಾಗುತ್ತೆ ಅಬ್ಸರ್ವ್ ಮಾಡಿ, ದಟ್ ಇಸ್ ಡೆಫಿನೆಟ್ಲಿ 3p ಆರ್ಬಿಟಲ್ ಆಗುತ್ತೆ. yes friends, 3p ಆರ್ಬಿಟಲ್ ಅಂದಾಗ p ಸಬ್ಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 3 ಆರ್ಬಿಟಲ್ಸ್ ಬರುತ್ತೆ, px py pz. ಅಲ್ಲಿ l ವ್ಯಾಲ್ಯೂ 1 ಇದ್ದಾಗ, ಸೊ l m ವ್ಯಾಲ್ಯೂಸ್ ರೇಂಜಸ್ ಏನು, -1 0 +1, ಅಂದ್ರೆ ಒಂದೊಂದು ಆರ್ಬಿಟಲ್ ಗೆ ಒಂದೊಂದು ವ್ಯಾಲ್ಯೂ ಬರುತ್ತೆ. ಹಾಗಾದ್ರೆ m ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, -1, ದಟ್ ಈಸ್ ರೆಪ್ರೆಸೆಂಟ್ ಒಂದು ಆರ್ಬಿಟಲ್. ಒಂದು ಆರ್ಬಿಟಲ್ ಅಲ್ಲಿ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಷ್ಟು, 2. ಸೊ ದೇರ್ಫೋರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಸಿಂಪಲ್, ನೀವು ಅಲ್ಲಿ ನೋಡ್ಬಿಟ್ಟು ನೀವು ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗಬಹುದು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ 24. If the principal quantum number n is equal to 6,
24. If the principal quantum number n is equal to 6, the correct sequence of filling electrons will be. So ಇಲ್ಲಿ ಕೊಟ್ಟಿರ್ತಕ್ಕಂಥ ಆರ್ಬಿಟಲ್ಸ್ ಅಬ್ಸರ್ವ್ ಮಾಡಿ. So students 24 question number 24 n ವ್ಯಾಲ್ಯೂ 6 ಇದೆ. ಇಲ್ಲಿ ns ಆರ್ಬಿಟಲ್ ಕೊಟ್ಟಿದ್ದಾನೆ. ನೆಕ್ಸ್ಟ್ np ಕೊಟ್ಟಿದ್ದಾನೆ. n-1d ಕೊಟ್ಟಿದ್ದಾರೆ. ಇನ್ನೊಂದು n-2f ಕೊಟ್ಟಿದ್ದಾರೆ. n ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ವಿಲ್ ಗೆಟ್ 6s 6p. ಇಲ್ಲಿ n-1 ದಾಗ ಎಷ್ಟಾಗುತ್ತೆ 5d. ಇಲ್ಲಿ n-2 ದಾಗ ಎಷ್ಟಾಗುತ್ತೆ 4f. ಹಾಗಾದ್ರೆ ಈಗ ಎಲೆಕ್ಟ್ರಾನ್ಸ್ ಫಿಲ್ ಅಪ್ ಆಗ್ತಕ್ಕಂಥ ಆರ್ಡರ್ ಕೊಡಿ ಅಂತ ಹೇಳಿದ್ದಾರೆ. So we have four rules to we are going to follow to fill the electrons in the different orbitals. So ಹೇಗೆ Hofbauer principle ಹೇಳುತ್ತೆ electrons enters into different orbitals in increasing order of their energies. So energy order ಹೆಂಗೆ ಕಂಡುಹಿಡಿಯಬೇಕು? There is a one rule to calculate to find out the energy of orbital, that is n plus l rule. So n plus l ವ್ಯಾಲ್ಯೂ ಯಾವ ಆರ್ಬಿಟಲ್ ಗೆ ಜಾಸ್ತಿ ಇರುತ್ತೋ ಆ ಆರ್ಬಿಟಲ್ ಗೆ ಎನರ್ಜಿ ಜಾಸ್ತಿ. ಸರ್ ಇನ್ ಕೇಸ್ ಎರಡು ಆರ್ಬಿಟಲ್ ಗೆ n plus l ವ್ಯಾಲ್ಯೂ ಸೇಮ್ ಬಂತು, ಅವಾಗ ಏನ್ ಮಾಡಬೇಕು? ಆಗ ಬೇಸ್ಡ್ ಆನ್ n ವ್ಯಾಲ್ಯೂ ತಗೋಬೇಕಾಗುತ್ತೆ. ಆಗ ನೀವು ಏನ್ ಮಾಡಬೇಕು? ಆಸ್ ದ n ವ್ಯಾಲ್ಯೂ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಜಾಸ್ತಿ ಆದ್ರೆ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಇವೆರಡು ಯೂಸ್ ಮಾಡ್ಕೊಂಡು ಮಾಡೋಣ. ಸೊ ದಟ್ ಈಸ್ 6s n plus l ವ್ಯಾಲ್ಯೂ ಬರೀತಾ ಇದೀನಿ. l ವ್ಯಾಲ್ಯೂ 0 ಬರಬೇಕು ಇದಕ್ಕೆ, ಇದು n ವ್ಯಾಲ್ಯೂ, ಸೊ ಆನ್ಸರ್ 6 ಬರುತ್ತೆ. ಇದಕ್ಕೆ l ವ್ಯಾಲ್ಯೂ p ಆರ್ಬಿಟಲ್ b ಸಬ್ಶೆಲ್ ಗೆ 1 ಬರುತ್ತೆ, 6 plus 1 7. d ಗೆ l ವ್ಯಾಲ್ಯೂ 2 ಬರುತ್ತೆ, 5 plus 2 7 ಗೆ. ಸೊ f ಗೆ ಸೊ l ವ್ಯಾಲ್ಯೂ ಸಬ್ಶೆಲ್ l ವ್ಯಾಲ್ಯೂ ಬರುತ್ತೆ 3, 4 plus ಎಷ್ಟಾಗುತ್ತೆ 7. ಸೊ ಹಾಗಾದ್ರೆ ಲೋಯರ್ ಎನರ್ಜಿ ಇಂದ ಸ್ಟಾರ್ಟ್ ಆಗಬೇಕು. ಲೋಯರ್ ಎನರ್ಜಿ ಯಾವ್ದಿದೆ ನೋಡಿ, n plus l ವ್ಯಾಲ್ಯೂ 6 ಇದೆ. ಹಾಗಾದ್ರೆ ಸ್ಟಾರ್ಟ್ ಆಗೋದ್ರಿಂದ ns ಇಂದ ಸ್ಟಾರ್ಟ್ ಆಗಬೇಕು. ಈಗ ಎಲ್ಲವೂ ಸೇಮ್ ಬಂತಲ್ಲ ಸರ್ n plus l ವ್ಯಾಲ್ಯೂ, ಹಾಗಾದ್ರೆ n ವ್ಯಾಲ್ಯೂ ಇಟ್ಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ n ವ್ಯಾಲ್ಯೂ ಅಬ್ಸರ್ವ್ ಮಾಡಿ. ಸೊ ಯಾವುದು ಎಷ್ಟು ಬರುತ್ತೆ? ಇಲ್ಲಿ 6 ಇದೆ, ಇಲ್ಲಿ 5 ಇದೆ, ಇಲ್ಲಿ 4 ಇದೆ. ಹಾಗಾದ್ರೆ ನೆಕ್ಸ್ಟ್ ಫ್ಲಿಪ್ ಆಗೋದು 4f ಅಂದ್ರೆ ಯಾವುದು? n-2f. ನೆಕ್ಸ್ಟ್ ಫ್ಲಿಪ್ ಆಗೋದು ಅಬ್ಸರ್ವ್ ಮಾಡಿ 5, ದಟ್ ಈಸ್ n-1d. ನೆಕ್ಸ್ಟ್ ಫ್ಲಿಪ್ ಆಗೋದು nd. ದಟ್ ಈಸ್ ಅಕಾರ್ಡಿಂಗ್ ಟು Hofbauer ಪ್ರಿನ್ಸಿಪಲ್. ಆ ಎನರ್ಜಿ ಆರ್ಡರ್ ತಗೋಬೇಕಾದ್ರೆ n plus l ವ್ಯಾಲ್ಯೂ ರೂಲ್ ಅನ್ನು ತಗೊಳ್ಳಿ. n plus l ವ್ಯಾಲ್ಯೂ ಜಾಸ್ತಿ ಇದ್ರೆ ಎನರ್ಜಿ ಜಾಸ್ತಿ. ಇನ್ ಕೇಸ್ n plus l ವ್ಯಾಲ್ಯೂ ಸೇಮ್ ಬಂತು ಅಂದ್ರೆ n ವ್ಯಾಲ್ಯೂ ಬೇಸ್ ಮೇಲೆ ಹೇಳ್ಬೋದು. ಓಕೆನಾ? ಸೊ ಹಾಗಾದ್ರೆ ಆಪ್ಷನ್ ಅಬ್ಸರ್ವ್ ಮಾಡಿ, ns, n-2f, n-1d, np. ಸೊ ಆಪ್ಷನ್ b is the correct option. 25. A light wave with a period is nothing but a time, that is equal to 2 into 10 power minus 10 seconds, having the wave number of. So ಅದರ wave number find out ಮಾಡಬೇಕು. ಸೊ ಟೈಮ್ ಅನ್ನ ಮತ್ತೆ ವೇವ್ ನಂಬರ್ ರಿಲೇಶನ್ಶಿಪ್ ಇಲ್ಲ. ಸೊ ನಮಗೆ ಗೊತ್ತಿರೋದೇನು, ನಂಬರ್ ಆಫ್ ವೇವ್ಸ್ ಪಾಸಿಂಗ್ ದ ಪಾಯಿಂಟ್ ಇನ್ ಪರ್ ಸೆಕೆಂಡ್ ಇಸ್ ಕಾಲ್ಡ್ as frequency. Frequency is a reciprocal of the time period. ಸೊ ಹಾಗಾದ್ರೆ nu is equal to 1 by t. We have one formula, c is equal to nu lambda. ಸೊ ಹಾಗಾದ್ರೆ ಲ್ಯಾಂಬ್ಡಾ ಗೆ ಏನಂತ ಬರೀಬಹುದು? ಇಲ್ಲಿ ನೋಡಿ ಲ್ಯಾಂಬ್ಡಾ ನ್ಯೂ ಬಾರ್ ಕರೆಯಬೇಕಾಗಿದೆ. ಸೊ ನ್ಯೂ ಬಾರ್ ಇರುವಂತ ಏನು ಬರೀಬಹುದು? 1 by ಲ್ಯಾಂಬ್ಡಾ ಬರೀಬಹುದು. ಹಾಗಾದ್ರೆ ಲ್ಯಾಂಬ್ಡಾ ಏನು ಬರೀತೀರಾ? 1 by ನ್ಯೂ ಬಾರ್. ಅಲ್ಲಿಗೆ ನ್ಯೂ ಡಿವೈಡೆಡ್ ಬೈ ನ್ಯೂ ಬಾರ್ c. ಸೊ ನಮಗೆ ಬೇಕಾಗಿರೋದು ನ್ಯೂ ಬಾರ್ ದಟ್ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ c. ಫ್ರೀಕ್ವೆನ್ಸಿ ಕೊಟ್ಟಿಲ್ಲ, ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ, ಬಟ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು 1 by t. ಹಾಗಾದ್ರೆ 1 divided by, ಸೊ t ಅಂತಂದ್ರೆ t into c ಆಗುತ್ತೆ. ಸೊ 1 divided by ಟೈಮ್ ಪೀರಿಯಡ್ ಎಷ್ಟು ನೋಡ್ಕೊಳ್ಳಿ, ಟೈಮ್ ಪೀರಿಯಡ್ 2 into 10 power minus 10 seconds. What is the c? Velocity of light, that is 3 into 10 power 8 meter per second. ಸೊ ಅದು ನೋಡಿ, ಸೊ ಸೆಕೆಂಡ್ per second ಕ್ಯಾನ್ಸಲ್ ಆಗುತ್ತೆ, ಮೀಟರ್ ಮೇಲೆ ಬಂದು ಏನಾಗುತ್ತೆ ಪರ್ ಮೀಟರ್ ಆಗುತ್ತೆ. ಸೊ ಕ್ಯಾಲ್ಕುಲೇಷನ್ ಮಾಡೋಣ. 10 power minus 10, 10 power 8 ಎಷ್ಟಾಗುತ್ತೆ? 10 power minus 2. ಅದು ನ್ಯೂಮರೇಟರ್ ಬಂದಾಗ 10 power 2 ಆಗುತ್ತೆ. 10 power 2 ಅಂದ್ರೆ 100. 100 divided by 3 2s are 8. ನೋಡಿ ಇಲ್ಲಿ 100. ಸೊ ಇಲ್ಲಿ 3 ಇದೆ, ಇಲ್ಲಿ 2 ಇದೆ, 3 2s are 6. ಸೊ that is 6. ಈಗ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಸೊ 100 by 6 ಅಂತ ಬಂದಾಗ 6 1s are 6. ಇನ್ನ 4 ಕೊಡುತ್ತೆ 40 ಆಯ್ತು. 6 6 36. ಸೊ 36 ಆಯ್ತು. ಇನ್ನು 4 ಬಂತು, 6 4 6 ನ ಡಿವೈಡ್ ಆಗಿಲ್ಲ, ಪಾಯಿಂಟ್ ಇನ್ಪುಟ್ 0 ಹಾಕಿ 40 ಆಗುತ್ತೆ, ಅಗೇನ್ 6 ಅನ್ನು ಬರುತ್ತೆ. ಸೊ therefore ಆಪ್ಷನ್ ಏನು ಬರಬೇಕು? 16.6666 per meter. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಇದೊಂದು ನೀವು ಚೆನ್ನಾಗಿ ನೆನಪಿಟ್ಕೋಬೇಕಾಗುತ್ತೆ. ಫ್ರೀಕ್ವೆನ್ಸಿ ಇಸ್ ದ ರೆಸಿಪ್ರೋಕಲ್ ಆಫ್ ದ ಟೈಮ್ ಪೀರಿಯಡ್. ಸೊ ಸಿಂಪಲ್ ಫಾರ್ಮುಲಾ, ಇದು ತುಂಬಾ ವೆಲ್ ನೋನ್ ಈಕ್ವೇಷನ್, ಅದರ ಪ್ರಕಾರ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. Yes, which of the following statements in relation to the hydrogen atom is correct? ಹೈಡ್ರೋಜನ್ ಆಟಮ್ ಅಲ್ಲಿ ಕೊಟ್ಟಿರತಕ್ಕಂತ ಒಂದು ಸ್ಟೇಟ್ಮೆಂಟ್ಸ್ ಯಾವುದು ಕರೆಕ್ಟ್ ಇದೆ? ಸೊ ಇಲ್ಲಿ ನಿಮಗೆ ಆರ್ಬಿಟಲ್ಸ್ ಎನರ್ಜಿ ಬಗ್ಗೆ ಕ್ವಶನ್ ಕೊಟ್ಟಿರೋದು. ಆರ್ಬಿಟಲ್ಸ್ ಆಪ್ಷನ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಾ ಬನ್ನಿ.
ಸೊ ಹೈಡ್ರೋಜನ್ ಆಟಮ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ಹೈಡ್ರೋಜನ್ ಆಟಮ್ ಅಲ್ಲಿ ಒಂದೇ ಶೆಲ್ ಅಲ್ಲಿ ಬರ್ತಕ್ಕಂಥ ಆರ್ಬಿಟಲ್ಸ್ ಗೆ ಎನರ್ಜಿ ಸೇಮ್ ಇರುತ್ತೆ. ಅಂದ್ರೆ ದ ಆರ್ಬಿಟಲ್ಸ್ ಪ್ರೆಸೆಂಟ್ ಇನ್ ಸೇಮ್ ಶೆಲ್ ದೇ ಆರ್ ಡಿಜೆನರೇಟ್ ಅಂದ್ರೆ ಅವಕ್ಕೆ ಎನರ್ಜಿ ಸೇಮ್ ಇರುತ್ತೆ. ಆದ್ರೆ ಹೆಂಗ್ ಬರೀತೀವಿ? ಸೊ 1s lesser than 2s that is equal to 2p lesser than 3s is equal to 3p is equal to 3d. ಅದೇ ರೀತಿ ಏನಾಗ್ತಾ ಹೋಗುತ್ತೆ, ಕಂಟಿನ್ಯೂ ಆಗುತ್ತೆ. ನೋಡಿ ಇಲ್ಲಿ ಥರ್ಡ್ ಶೆಲ್ ಅಲ್ಲಿ ಎಲ್ಲಾ ಆರ್ಬಿಟಲ್ಸ್ ಗೂ ಎನರ್ಜಿ ಏನಾಗಿದೆ, ಸೇಮ್ ಇದೆ. ಅಂದ್ರೆ the orbitals belongs to same shell in hydrogen atom or degenerate, nothing but having same energy. So ಹಾಗಾದ್ರೆ ಆಪ್ಷನ್ ಅಬ್ಸರ್ವ್ ಮಾಡಿ, 3s orbital lower energy, high energy ಬರೋದಿಲ್ಲ ಇಲ್ಲಿ. So 3s, 3p, 3d orbitals all they have same energy. Option D is the correct option. Yes, a very interesting question. 27. The ratio of shortest wavelength of two spectral lines of hydrogen atom is found to be 9. About 9. The spectral series ಅಂತ ಹೇಳಿದ್ದೇನೆ. ಸೊ ಇಲ್ಲಿ ಶಾರ್ಟೆಸ್ಟ್ ವೇವ್ಲೆಂತ್ ಅಂತ ಹೇಳಿದ್ದೇನೆ, ಅದನ್ನ ಕಲಿಯೋದಕ್ಕೆ ಒಂದು ಫಾರ್ಮುಲಾ ಕೊಡ್ತೀನಿ ನಿಮಗೆ. ಸೊ ಈಗ ನಿಮಗೆ ಇದು ಫಸ್ಟ್ ಲೆವೆಲ್. ಸೊ ಅದೇ ರೀತಿ ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಬಂದಾಗ ಎಲ್ಲಿವರೆಗೂ ಹೋಗ್ಬೋದು? ಅಪ್ ಟು ಇನ್ಫಿನಿಟಿ ವರೆಗೂ ಹೋಗ್ಬೋದು. ದಿಸ್ ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್. ಶಾರ್ಟೆಸ್ಟ್ ವೇವ್ಲೆಂತ್ ಬರಬೇಕು, ಇದು ಎನರ್ಜಿ ಆರ್ಡರ್. ಓಕೆನಾ? ಸೊ ಶಾರ್ಟೆಸ್ಟ್ ವೇವ್ಲೆಂತ್ ಬರಬೇಕು ಸ್ಪೆಕ್ಟ್ರಲ್ ಲೈನ್ಸ್ ಗೆ ಅಂತಂದ್ರೆ ವೇವ್ ಲೆಂತ್ಗೂ ಮತ್ತೆ ಎನರ್ಜಿಗೂ ರಿಲೇಶನ್ಶಿಪ್ ಏನು? ಸೊ ಇ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ. ಶಾರ್ಟೆಸ್ಟ್ ವೇವ್ಲೆಂತ್ ತುಂಬಾ ಕಡಿಮೆ ಬರಬೇಕು. ಶಾರ್ಟೆಸ್ಟ್ ವೇವ್ಲೆಂತ್ ಬರಬೇಕು ಅಂದ್ರೆ ಎನರ್ಜಿ ಗ್ಯಾಪ್ ಏನಾಗಿರ್ಬೇಕು? ಜಾಸ್ತಿ ಇರಬೇಕು. ಎನರ್ಜಿ ಗ್ಯಾಪ್ ಜಾಸ್ತಿ ಇದ್ರೆ ಅವನಿಗೆ ಟ್ರಾನ್ಸಿಷನ್ ಎಲ್ಲಿಂದ ಆಗಬೇಕು? ಇನ್ಫಿನಿಟಿಯಿಂದ ಆಗಬೇಕು. ಸೊ ಹಾಗಾದ್ರೆ ಡಿ ಬ್ರೊಗ್ಲಿ ಈಕ್ವೇಷನ್ ನಿಮಗೆ ಗೊತ್ತಿರುತ್ತೆ, 1 by lambda is equal to r into 1 by n1 square minus 1 by n2 square. ಇನ್ನ ni ಅಥವಾ nf ಅಂತ ಯೂಸ್ ಮಾಡಬಹುದು. ಶಾರ್ಟೆಸ್ಟ್ ವೇವ್ಲೆಂತ್ ಅಂದಾಗ ಏನಾಗುತ್ತೆ? ಲ್ಯಾಂಬ್ಡಾ ಮಿನಿಮಮ್ ಅಂತ ಹೇಳೋಣ. ಸೊ 1 by lambda minimum is equal to r into 1 by n1 square minus ಎಲ್ಲಿಂದ ಬರಬೇಕು ಟ್ರಾನ್ಸಿಷನ್? ಮಿನಿಮಮ್ ವೇವ್ಲೆಂತ್ ಬರಬೇಕು ಒಂದು ಸ್ಪೆಕ್ಟ್ರಲ್ ಸೀರೀಸ್ ಅಂದಾಗ, ಸ್ಪೆಕ್ಟ್ರಲ್ ಲೈನ್ ಅಂದಾಗ ವೇವ್ಲೆಂತ್ ಮಿನಿಮಮ್ ಬರಬೇಕು ಅಂದ್ರೆ ಇನ್ಫಿನಿಟಿ ಇಂದ ಬರಬೇಕಾಗುತ್ತೆ. ಹಾಗಾದ್ರೆ 1 by infinity into ವ್ಯಾಲ್ಯೂ ಇನ್ಫಿನಿಟಿ ತಗೋಬೇಕು, ಅಲ್ಲಿ 1 by infinity 0 ಆಗುತ್ತೆ. ಸೊ ಫೈನಲ್ ಈಕ್ವೇಷನ್ ಎಷ್ಟಾಗುತ್ತೆ? ಹಾಗಾದ್ರೆ ಲ್ಯಾಂಬ್ಡಾ ಮಿನಿಮಮ್ ಇನ್ ಎನಿ ಸ್ಪೆಕ್ಟ್ರಲ್ ಸೀರೀಸ್ is equal to n ಬರಬೇಕು n1 square divided by r. This is the finest equation, a simple equation to calculate the shortest wavelength in the given spectral series. So ಈಗ ಅವರು ಕೊಟ್ಟಿರತಕ್ಕಂತ ಕ್ವೆಶ್ಚನ್ ಅನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಆ ಒಂದು ಲ್ಯಾಂಬ್ಡಾ ಮಿನಿಮಮ್ ಏನಿದೆ ಅದರ ರೇಷಿಯೋ ಎಷ್ಟು ಬರ್ತಾ ಇದೆ? ಎರಡು ಸ್ಪೆಕ್ಟ್ರಲ್ ಸೀರೀಸ್ ರೇಷಿಯೋ. ಅಂದ್ರೆ ಈ ಒಂದು ಸೀರೀಸ್ ಅನ್ನು x ಅಂತ ತಗೊಳ್ಳಿ, ಇನ್ನೊಂದು ಸೀರೀಸ್ y ಅಂತ ತಗೊಳ್ಳಿ. ಲ್ಯಾಂಬ್ಡಾ ಮಿನಿಮಮ್ ಆಫ್ x ಸೀರೀಸ್ divided by lambda minimum of y series ವ್ಯಾಲ್ಯೂ ಎಷ್ಟು ಬರಬೇಕು ಅಂತ ಹೇಳಿದ್ರೆ 9 ಬರಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಸೀರೀಸ್ ಯಾವುದು ಅಂತ ಕೇಳಿದಂತೆ ಸ್ಟೂಡೆಂಟ್ಸ್, ಸೀರೀಸ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, n1 lambda minimum ಡೈರೆಕ್ಟ್ಲಿ ಪ್ರಪೋರ್ಷನಲ್ n1 r ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ ರೇಷಿಯೋ ತಗೊಂಡ್ರೆ. n1 ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ಸೊ x ಗೆ n1 ವ್ಯಾಲ್ಯೂ ಆಫ್ x ಸ್ಕ್ವೇರ್ divided by n2 ವ್ಯಾಲ್ಯೂ ಆಫ್ y. ಸೊ n1 ವ್ಯಾಲ್ಯೂ ಆಫ್ y ಸ್ಕ್ವೇರ್. ಈಗ ಈ ರೇಷಿಯೋ 9 ಬರಬೇಕು ಅಂದ್ರೆ n1 ವ್ಯಾಲ್ಯೂ ಎಷ್ಟು ತಗೋಬೇಕು? ಸೊ ಇಲ್ಲಿ n1 ವ್ಯಾಲ್ಯೂ 3 ತಗೊಂಡಾಗ 3 ಸ್ಕ್ವೇರ್ ಆಗುತ್ತೆ. ಇದು 9 ಬರಬೇಕು, 3 3 9 ಆಗಬೇಕು. ಹಾಗಾದ್ರೆ ಡಿನಾಮಿನೇಟರ್ ಎಷ್ಟು ಬರಬೇಕು? 1 ಬರಬೇಕು. ಹಾಗಾದ್ರೆ n1 ವ್ಯಾಲ್ಯೂ ಎಷ್ಟು ತಗೋಬೇಕು? 1 ತಗೋಬೇಕು. n1 ವ್ಯಾಲ್ಯೂ 3 ಇದ್ರೆ ಯಾವ ಸೀರೀಸ್ ಅದು? ಆಸ್ಟನ್ ಸೀರೀಸ್. ಅದೇ n1 ವ್ಯಾಲ್ಯೂ 1 ಬಂದ್ರೆ ಯಾವ ಸೀರೀಸ್? ಲೈಮನ್ ಸೀರೀಸ್. ಅಂದ್ರೆ ಸೊ ದ ರೇಷಿಯೋ ಆಫ್ ದ ಶಾರ್ಟೆಸ್ಟ್ ವೇವ್ಲೆಂತ್ ಆಫ್ ಟು ಸ್ಪೆಕ್ಟ್ರಲ್ ಲೈನ್ಸ್ ಇನ್ ಲೈಮನ್ ಅಂಡ್ ಪ್ಯಾಷನ್ ಸೀರೀಸ್ ತಗೊಂಡಾಗ ಆ ರೇಷಿಯೋ ಏನಾಗಿರುತ್ತೆ? 9 ಆಗಿರುತ್ತೆ. ಆಪ್ಷನ್ ನೋಡ್ಬಿಡಿ, ಲೈಮನ್ ಸೀರೀಸ್ ಅಂಡ್ ಪ್ಯಾಷನ್ ಸೀರೀಸ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. Dear students, this is a simple formula, direct formula to calculate the minimum wavelength of the spectral line in the given series. Okay, so that's about the question number 27. Option A is the correct option. Yes, the maximum number of electrons that can be accommodated in all the orbitals for which L value 3. So dear students, 28ನೇ ಕ್ವೆಶ್ಚನ್ ಅಲ್ಲಿ L value 3. L value 3 ಅಂದ್ರೆ ಯಾವ ಸಬ್ಶೆಲ್ ಬರುತ್ತೆ? F ಸಬ್ಶೆಲ್ ಬರುತ್ತೆ. ಸೊ L value 3 ಇದ್ದಾಗ M values range ಏನು? ಸೊ M values range ನಿಮಗೆ ಚೆನ್ನಾಗಿ ಗೊತ್ತಿದೆ, that is -3 2. So +3 including 0. Total orbitals ಎಷ್ಟು ಬರುತ್ತೆ? 7 orbitals ಬರುತ್ತೆ. Each orbital occupies the maximum 2 electrons. ಹಾಗಾದ್ರೆ 7 orbitals ಅಂದ್ರೆ ಎಷ್ಟು electrons ಬರುತ್ತೆ? 14 electrons ಆಕ್ಯುಪೈ ಆಗಬಹುದು. ಅಥವಾ ಇದಕ್ಕೆ ಡೈರೆಕ್ಟ್ ಈಕ್ವೇಷನ್ ಇದೆ. ಸೊ that is 2 into 2l plus 1. 2 into 2 L value ಎಷ್ಟು ಕೊಟ್ಟಿದ್ದಾನೆ? 3 ಕೊಟ್ಟಿದ್ದಾನೆ, plus 1
that is equal to 3 2 is 6 plus 1 7 7 2 is 14 ಇದನ್ನ ಬೇಕಾದ್ರೆ ಯೂಸ್ ಮಾಡಿ ಇಲ್ಲ n ವ್ಯಾಲ್ಯೂ 3 ಇದ್ರೆ ಸೊ ಆರ್ಬಿಟಲ್ಸ್ ಎಷ್ಟು ಬರುತ್ತೆ 7 ಆರ್ಬಿಟಲ್ಸ್ ಬರುತ್ತೆ ಈಚ್ ಆರ್ಬಿಟಲ್ ಮ್ಯಾಕ್ಸಿಮಮ್ 2 electrons total 14 electrons ಆಗುತ್ತೆ ಆಪ್ಷನ್ D is the correct option. The frequency of 29 limiting line in spectral series of hydrogen spectrum is 3.3 into 10 power 15 hertz. So ಇದು ಏನೋ ಒಂದು ವರ್ಡ್ ಕೊಟ್ಟಿದ್ದಾರೆ ಲಿಮಿಟಿಂಗ್ ಲೈನ್ ಅಂತ ಹೇಳಿದ್ದಾರೆ. ಸೊ ಲಿಮಿಟಿಂಗ್ ಲೈನ್ ಅಂದ್ರೆ ಬೇರೆ ಏನಲ್ಲ ದ ಲೈನ್ ವಿಚ್ ಇಸ್ having the shortest wavelength. ಅಂದ್ರೆ ನಿಮ್ಮ ಟ್ರಾನ್ಸಿಷನ್ ಎಲ್ಲಿ ಲಿಮಿಟ್ ಆಗುತ್ತೆ ಇನ್ಫಿನಿಟಿ ಇಂದ ಮಾತ್ರ ಬರ್ಬೋದು ಅದಕ್ಕಿಂತ ಹೈಯರ್ ಇಂದ ಬರಕ್ ಚಾನ್ಸ್ ಇಲ್ಲ ಆಗ ಅಲ್ಲಿಂದ ಬರ್ತಕ್ಕಂಥ ಟ್ರಾನ್ಸಿಷನ್ ಆದಾಗ ಅಲ್ಲಿ ಬರ್ತಕ್ಕಂಥ ಒಂದು ಲೈನ್ ಅನ್ನ ಲಿಮಿಟಿಂಗ್ ಲೈನ್ ಅಂತ ಕರಿತೀವಿ ಅದನ್ನ ಕಲಿಯೋದಕ್ಕೆ ಒಂದು ಈಕ್ವೇಶನ್ ಇದೆ ಸೊ ಫ್ರೀಕ್ವೆನ್ಸಿ ಟು ಕ್ಯಾಲ್ಕುಲೇಟ್ ಫ್ರೀಕ್ವೆನ್ಸಿ ಆಫ್ ಸ್ಪೆಕ್ಟ್ರಲ್ ಲೈನ್ ಇಸ್ ಈಕ್ವಲ್ ಟು 3.3 into 10 power 15 into 1 by n1 square minus 1 by n2 square. This is a direct equation to calculate the frequency of the limiting line, nothing but line having the shortest wavelength in the given series. So, ಅಲ್ಲಿಗೆ shortest wavelength ಅಂತ ನಾನು ಹೇಳಿದೆ n2 ವ್ಯಾಲ್ಯೂ ಎಷ್ಟು ತಗೊಂತೀವಿ ಇನ್ಫಿನಿಟಿ ಸೊ ಹಾಗಾದ್ರೆ ಅವನು ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ ಆ ಫ್ರೀಕ್ವೆನ್ಸಿ ಆಫ್ ದ ಲಿಮಿಟಿಂಗ್ ಲೈನ್ ಎಷ್ಟಿದೆ ಅಂತ ಹೇಳಿದ್ದಾನೆ ಸೊ ದಟ್ ಈಸ್ 3.3 into 10 power 15 ಇಲ್ಲಿ 3.3 into 10 power 15 ಈಕ್ವೇಶನ್ ಇದೆ ಸೊ ಡಿವೈಡೆಡ್ ಬೈ 1 by into 1 by 1 square 1 by n2 ಅಂದ್ರೆ ಇನ್ಫಿನಿಟಿ ಆಗುತ್ತೆ 0 ಆಗುತ್ತೆ 1 by infinity 0 ವ್ಯಾಲ್ಯೂ ಅಲ್ಲಿ n1 ಕರೆಕ್ಟ್ ಕೊಟ್ಟರೆ ಈಸಿ ಆಗುತ್ತೆ ನೋಡಿ ದಿಸ್ ಇಸ್ ಕ್ಯಾಲ್ಕುಲೇಷನ್ ಮಾಡಿ ಕ್ಯಾನ್ಸಲ್ ಆಗುತ್ತೆ 1 by n1 square is equal to 1 ಹಾಗಾದ್ರೆ n1 is equal to ಎಷ್ಟು ಬರುತ್ತೆ 1 ಬರುತ್ತೆ n1 ವ್ಯಾಲ್ಯೂ 1 ಇದ್ರೆ ಯಾವ ಸೀರೀಸ್ ಅದು ದಟ್ ಇಸ್ ಲೈಮನ್ ಸೀರೀಸ್ ಆಪ್ಷನ್ B is the correct option. Next, what is the lowest energy of the spectral line emitted by the hydrogen atom in the Lyman series? Lowest energy ಇರ್ತಕ್ಕಂತ ಒಂದು ಲೈನ್ ಅದರದ್ದು ಎಷ್ಟು ಅಂತ ಕೇಳ್ತಾ ಇದ್ದಾನೆ ಎನರ್ಜಿ ಅನ್ನು ಕೇಳ್ತಾ ಇದ್ದಾನೆ ಸೊ ಸ್ಟೂಡೆಂಟ್ಸ್ ಸೊ ವಿ ಹ್ಯಾವ್ an equation that is 1 by lambda is equal to r into 1 by n1 square minus 1 by n2 square. So we know that so E is equal to hc divided by lambda. ಹಾಗಾದ್ರೆ 1 by lambda ಏನಂತ ಬರೀಬಹುದು E divided by hc ಬರೀಬಹುದು. ಹಾಗಾದ್ರೆ ಏನಾಗುತ್ತೆ E is equal to hcr ಇಲ್ಲಿ 1 by lambda ಗೆ E by hc h ನ ರೈಟ್ ಸೈಡ್ ತಗೊಂಡಿದ್ದೀನಿ into 1 by n1 square minus 1 by n2 square. ಲೈಮನ್ ಸೀರೀಸ್ ಅಂತ ಹೇಳಿದಾನೆ n1 ವ್ಯಾಲ್ಯೂ is 1. ನೆಕ್ಸ್ಟ್ n2 ವ್ಯಾಲ್ಯೂ ಎಷ್ಟು ತಗೋಬೇಕು ನಮಗೆ ಕೇಳಿದ್ದು ಲೋಯೆಸ್ಟ್ ಎನರ್ಜಿ ಸ್ಪೆಕ್ಟ್ರಲ್ ಅಂತ ಹೇಳಿದಾನೆ ಸೊ ಈಗ ನಿಮಗೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ತಗೊಂಡ್ರೆ ಸೊ ದಿಸ್ ಲೈಮನ್ ಸೀರೀಸ್ ಗೆ ಲೋಯೆಸ್ಟ್ ಎನರ್ಜಿ ಅಂತಂದ್ರೆ ಈ n2 ಎನರ್ಜಿಗೆ ಲೋಯೆಸ್ಟ್ ಎನರ್ಜಿ ಅಂತ ತಗೊಂಡಾಗ ನೀವು n2 ವ್ಯಾಲ್ಯೂ ಎಷ್ಟು ತಗೋಬೇಕು n1 + 1 ತಗೊಳ್ಳಿ ಯಾವ ಸೀರೀಸ್ ಗಳಾಗಿರಲಿ ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 2 ಆಗುತ್ತೆ n1 ವ್ಯಾಲ್ಯೂ 1 + 1 2 that is hcr into 1 by when one value is 1 divided by n2 value is 2 ಇದೆ total ಎಷ್ಟಾಗುತ್ತೆ 4 that is equal to hcr LCM 4 ತಗೊಳ್ಳಿ so answer ಏನು ಬರುತ್ತೆ 4 minus 3 ಬರುತ್ತೆ that is equal to so 4 minus 1 ಬರುತ್ತೆ 4 minus 1 is 3 hcr divided by 4 this is the energy lowest energy of the spectral line emitted by the hydrogen atom in the Lyman series shortest wavelength ಅಂದಾಗ n2 value infinity so shortest energy ಅಥವಾ lowest energy ಅಂದಾಗ n2 value n1 + 1 ಅಂತ ತಗೊಳ್ಳಿ ಯಾವುದೇ ಸೀರೀಸ್ ಗೆ so therefore option ಅಂದರೆ 3 hcr divided by 4 option C is the correct option. So dear students so it's time up already so thank you so much I think ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ so and I wish you all the very best for your competitive exam that is KCET and addition to that I would like to thank so coordinators so for this opportunity so thank you sir thank you one and all.